ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತ್ಯುಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಂ ಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಡಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿಗಾವರೆಗಳಲ್ಲಿ ನಮಸ್ಕರಿಸಿ ಶ್ರೀರಾಮಚಂದ್ರ ದೇವರ ಸನ್ನಿಧಾನ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಮಾಧ್ವ ಪ್ರಮೇಯ ಕಳೆದ 2 ದಿವಸಗಳಿಂದ ನೋಡ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ಮಾಧ್ವ ಪ್ರಮೇಯದ ಕುರಿತು ಕೆಲವು ವಿಷಯಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಿನ್ನೆ ತಿಳಿಸಿದ್ದು ಜೀವ ಹಾಗೂ ಪರಮಾತ್ಮರಿಬ್ಬರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇದೆ, ಅದರ ಬಗ್ಗೆ ವಿಸ್ತಾರವಾಗಿ ಅನುಸಂಧಾನ ಮಾಡ್ತಾ ಬಂದ್ವಿ. ಮಾಧ್ವ ಪ್ರಮೇಯಗಳನ್ನು ಪ್ರಮಾಣಾಧೀನವಾಗಿ ನಾವು ತಿಳ್ಕೊಳ್ಬೇಕು. ಭಗವಂತ ಸರ್ವೋತ್ತಮ, ಇದು ಒಂದು ಪ್ರಮೇಯನೇ. ಈ ಸರ್ವೋತ್ತಮ ಅನ್ನುವ ಪ್ರಮೇಯದ ಅಭಿಪ್ರಾಯ ಏನು? ದೇವತೆಗಳೆಲ್ಲ ತರತಮ ಭಾವದ ರೀತಿಯಿಂದ ಇದ್ದಾರೆ. ಆ ಎಲ್ಲ ದೇವತೆಗಳನ್ನು ಎಲ್ಲ ರೀತಿಯಿಂದಲೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಹಾಗಾಗಿ ಭಗವಂತ ಸರ್ವೋತ್ತಮ ಅಂತ ಹೇಳ್ತಾರೆ. ಶಿವ, ಬ್ರಹ್ಮ ಅಂದರೆ ಚತುರ್ಮುಖ, ವಾಯು, ಗರುಡಶೇಷ, ಹೀಗೆ ಇಂದ್ರ, ಸೂರ್ಯ, ಚಂದ್ರ, ಯಾರೆಲ್ಲ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳಿಗಿಂತಲೂ ಭಗವಂತ ಉತ್ತಮ ಅನ್ನೋ ಅರ್ಥದಲ್ಲಿ ಸರ್ವೋತ್ತಮ ಅಂತ ಕರೀತಾರೆ. ದೇವತೆಗಳಿಗಿಂತ ಉತ್ತಮ ಅಂದಮೇಲೆ ಮನುಷ್ಯರಿಗಿಂತ ಉತ್ತಮ ಅಂತ ಪ್ರತ್ಯೇಕ ಹೇಳಬೇಕೆ? ಆ ಭಗವಂತನನ್ನು ಹೀಗೆ ಉತ್ತಮ ಅಂತ ತಿಳ್ಕೊಳ್ಬೇಕಾದ್ರೆ ಯುಕ್ತಿಗಳೇನು? ಅದನ್ನೂ ಕೂಡ ಭಗವತ್ಪಾದರು ಅನುಸಂಧಾನ ಮಾಡಿಸಿದ್ದಾರೆ. ವಿಷ್ಣು, ಬ್ರಹ್ಮ, ನಾರಾಯಣ, ಆತ್ಮ, ಈ ಶಬ್ದಗಳೆಲ್ಲ ಕೇವಲ ಆ ಪರಬ್ರಹ್ಮನನ್ನು ಮಾತ್ರ ಹೇಳೋದು. ಇದನ್ನು ಬ್ರಹ್ಮಸೂತ್ರಗಳಲ್ಲಿ ನಾವು ನೋಡ್ತೇವೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರಃ, ಇದೊಂದು ಶ್ರುತಿವಾಕ್ಯ. ಈ ನಾರಾಯಣ ಅನ್ನೋ ಶಬ್ದವು ಕೂಡ ಕೇವಲ ವಿಷ್ಣುನನ್ನು ಮಾತ್ರ ಹೇಳ್ತದೆ. ಲೋಕದ ಪ್ರಸಿದ್ಧಿ ಏನಿದೆ? ಸೃಷ್ಟಿಕರ್ತ ಒಬ್ಬ ಇದ್ದಾನೆ, ಸ್ಥಿತಿಕರ್ತ ಮತ್ತೊಬ್ಬ, ಸಂಹಾರಕರ್ತ ಮತ್ತೊಬ್ಬ ಅಂತ ಲೋಕದಲ್ಲಿ ಪ್ರಸಿದ್ಧಿ ಇದೆ. ವಾಸ್ತವಿಕವಾಗಿ ಲೋಕ ಪ್ರಸಿದ್ಧಿಯನ್ನು ಇಟ್ಟುಕೊಂಡು ಪ್ರಮೇಯವನ್ನು ನಿಶ್ಚಯ ಮಾಡಬಾರ್ದು ಅಂತ ಹೇಳ್ತಾರೆ. ಸೃಷ್ಟಿಕರ್ತ ಯಾರು, ಸಂಹಾರಕರ್ತ ಯಾರು, ಸ್ಥಿತಿಕರ್ತ ಯಾರು, ಸರ್ವೋತ್ತಮನ್ ಯಾರು, ಸರ್ವೇಶ್ವರನ್ ಯಾರು, ಗುಣಪರಿಪೂರ್ಣನ್ ಯಾರು, ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿ ಯಾರು, ನಮ್ಮನ್ನು ಸೃಷ್ಟಿ ಮಾಡಿದವನು ಯಾರು, ಈ ವಿಷಯಗಳನ್ನೆಲ್ಲ ಯಾವ ಪ್ರಮಾಣದಿಂದ ನಿಶ್ಚಯಿಸಬೇಕು? ಅದಕ್ಕೆ ಹೇಳಿದ್ದು ಓಂ ಶಾಸ್ತ್ರಯೋನಿತ್ವಾತ್ ಓಂ ಅಂತ. ಶಾಸ್ತ್ರ ಯಾರನ್ನು ಸೃಷ್ಟಿಕರ್ತ ಅಂತ ಹೇಳ್ತದೋ,
ಶಾಸ್ತ್ರ ಪ್ರಮಾಣವನ್ನಿಟ್ಟುಕೊಂಡು ಅವನನ್ನು ನಿಶ್ಚಯಿಸಬೇಕು ಅಂತ ವಿವರಣೆ ಮಾಡ್ತಾರೆ. ಆ ನಾರಾಯಣ, ಆ ವಿಷ್ಣು, ಆ ಪರಬ್ರಹ್ಮ ಶಾಸ್ತ್ರದ ಪ್ರಮಾಣದ ಆಧಾರದಲ್ಲಿ ಸರ್ವೋತ್ತಮ, ಸೃಷ್ಟಿಕರ್ತ, ಗುಣಪೂರ್ಣ ಅಂತ ಸಿದ್ಧ ಆಯಿತು. ಈ ವಿಷಯದಲ್ಲಿ ಒಂದು ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಹಿರಿಯರು. ಕೆಲವರು ತರ್ಕದಿಂದ ಇದನ್ನು ತಿಳಿಬಾರದು ಯಾಕೆ ಅಂತ ಪ್ರಶ್ನೆ. ಕೆಲವರು ಮಾಡುವ ಪ್ರಶ್ನೆ, ತರ್ಕದಿಂದ ತಿಳಿಬಹುದಲ್ಲ, ಇವನೇ ಸೃಷ್ಟಿಕರ್ತ, ಇವನೇ ಸರ್ವೋತ್ತಮ ಅಂತ. ಅದಕ್ಕೆ ಹಿರಿಯರು ಹೇಳ್ತಾರೆ, ತರ್ಕದಿಂದ ತೀರ್ಮಾನ ಮಾಡಬಾರ್ದು ಈ ವಿಷಯವನ್ನು. ಯಾಕೆ? ಈ ಸೃಷ್ಟಿಕರ್ತ, ಸರ್ವೋತ್ತಮ ಅನ್ನೋ ವಸ್ತು ಇದು ಏನಿದ್ರೂ ವೇದಾದಿ ಪ್ರಮಾಣದಿಂದ ಮಾತ್ರ ವೇದ್ಯವಾಗುತ್ತೆ. ಅದಕ್ಕೊಂದು ಆಧಾರ ಕೊಡ್ತಾರೆ. ನೇಂದ್ರಿಯಾಣಿ ನ ಅನುಮಾನಂ ವೇದಾಹ್ಯೇವ ಏನಂ ವೇದಯಂತಿ. ಇಂದ್ರಿಯಗಳು ಇವನನ್ನು ಸೆರೆ ಹಿಡಿಲಾರದು, ಅನುಮಾನ ಇವನನ್ನು ಸೆರೆ ಹಿಡಿಲಾರದು, ವೇದಗಳು ಮಾತ್ರ ಇವನ ಸ್ವರೂಪವನ್ನು ಸೆರೆ ಹಿಡಿಬಂದು ಅಂತ ಪ್ರಮಾಣ ಇದೆ. ಔಪನಿಷದ ಪುರುಷ ಅಂತ ಮತ್ತೊಂದು ಶ್ರುತಿ. ಉಪನಿಷತ್ತುಗಳಿಂದ ಮಾತ್ರ ಇವನ ಸ್ವರೂಪ ಏನು ಅಂತ ತಿಳಿಬಹುದು. ಇಷ್ಟೆಲ್ಲ ಪ್ರಮಾಣ ಇದ್ದುದರಿಂದ ಉಪನಿಷತ್ತು ವೇದಗಳ ಮೂಲಕವಾಗಿ ಇವನ ಸ್ವರೂಪ ತಿಳಿಬೇಕಾಯ್ತೇ ಹೊರತು ಕೇವಲ ಅನುಮಾನದಿಂದ ತಿಳಿಬಾರದು. ಆ ವೇದ, ಉಪನಿಷತ್ತು, ಮಹಾಭಾರತ, ಪುರಾಣ, ಇತಿಹಾಸಗಳು, ಮೂಲ ರಾಮಾಯಣ ಕೇವಲ ನಾರಾಯಣನನ್ನೇ ಈ ಅಭಿಪ್ರಾಯದಲ್ಲಿ ಸರ್ವೋತ್ತಮ, ಸೃಷ್ಟಿಕರ್ತ ಅಂತ ವಿವರಣೆ ಮಾಡ್ತಾ ಇರುವಾಗ ನಿರವಕಾಶವಾಗಿ ಪ್ರಬಲವಾದ ಪ್ರಮಾಣಗಳಿಂದ ಹರಿಯನ್ನು ಸರ್ವೋತ್ತಮ ಅಂತ ನಿಶ್ಚಯ ಮಾಡಿಕೊಳ್ಳ್ರಿ ಅಂತ ಹೇಳ್ಬೋದು. ಇದು ಮಧ್ವಾಚಾರ್ಯರು ಮಾಡಿಕೊಟ್ಟಂತಹ ಭಗವಂತ ಸರ್ವೋತ್ತಮ ಅಂತ ತಿಳಿಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಹೇಳಿಕೊಟ್ಟು ಮಾರ್ಗ. ಹಾಗೆಯೇ ಹರಿಪರತರಃ ಸತ್ಯಂ ಜಗತ್ತತ್ವತೋ ಅಂತ ಮುಂದೆ ವಿವರಣೆ ಮಾಡ್ತಾ ಬರ್ತಾರೆ. ಈ ಹರಿ ಸರ್ವೋತ್ತಮ ಅಂತ ಹೇಳಿದಾಗ ಮತ್ತೊಂದು ಅಂಶವನ್ನು ಉಪನ್ಯಾಸದಲ್ಲಿ ಹೇಳಿದ್ರಂತೆ ಭಗವತ್ಪಾದರು. ಶಿವನ್ ಯಾಕಲ್ಲ, ಚತುರ್ಮುಖನ್ ಯಾಕಲ್ಲ, ಸೂರ್ಯ ಯಾಕಲ್ಲ, ಗಣಪತಿ ಯಾಕಲ್ಲ ಸರ್ವೋತ್ತಮ? ಅದಕ್ಕೆ ಹೇಳ್ತಾರೆ, ಕಿಂ ಪುನಃ ವಿಘ್ನ ಬ್ರಧ್ನಾದ್ಯ ಬಾಲಶಂಕಿತ ಅಂತಲ್ಲ, ಅಗುಣತ್ವತಃ ಅಂತ ಯುಕ್ತಿಯನ್ನು ಕೊಟ್ಟರು. ಶಿವನಲ್ಲಿ, ಬ್ರಹ್ಮನಲ್ಲಿ, ಗಣಪತಿ, ಸೂರ್ಯ ಮುಂತಾದ ದೇವತೆಗಳಲ್ಲಿ ಇದೇ ಪುರಾಣ ಇತಿಹಾಸಗಳು ಅವರಲ್ಲಿ ಬೇರೆ ಬೇರೆ ಥರದ ದೋಷಗಳನ್ನು ಹೇಳ್ತಾರೆ. ಸಾಂದರ್ಭಿಕವಾಗಿ ಅವರ ಕಥೆಯನ್ನು ಹೇಳ್ತಾ ಅವರಲ್ಲಿದ್ದಂತಹ ದೋಷಗಳನ್ನು ಹೇಳಿದೆ. ಯಾರಲ್ಲಿ ದೋಷ ಇರ್ತದೆ ಅವನು ಸರ್ವೋತ್ತಮನಾಗಲಿಕ್ಕೆ ಹೇಗೆ ಸಾಧ್ಯ? ಸಿಂಪಲ್ ಆದ ಯುಕ್ತಿ. ಅವರಲ್ಲಿ ದೋಷ ಹೇಳ್ತಾ ಇದೆ, ಆದ್ದರಿಂದ ಅವರೂ ಸಮಸ್ಯೆಗೆ ಒಳಗಾದಾಗ ವಿಷ್ಣುವಿನ ರಕ್ಷಣೆ ಬೇಡಿದ್ದಿದೆ. ವೃತ್ರಾಸುರನ ಕಥೆ ನಾವಿದಕ್ಕೆ ನೋಡ್ಕೊಳ್ಬೋದು ಅಂತ ಅದು ಹಿರಿಯರು. ಒಬ್ಬ ಅಸುರ ಇದ್ದ. ಅಸುರ ತಪಸ್ಸು ಮಾಡಿ ಶಿವನನ್ನು ಕೇಳಿದ, ಏನು ವರ ಬೇಕು? ಶಿವ ಏನು ವರ ಕೊಡ್ತಾನೆ? ಏನು ವರ ಕೇಳಿದ ಅಂದರೆ, ಆತ ಹೇಳ್ದ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅವನು ಭಸ್ಮನಾಗಬೇಕು ಅಂತ. ಆಗಲಿ ಅಂತ ಶಿವ ವರ ಕೊಟ್ಟ ಮೇಲೆ ಶಿವನ ತಲೆ ಮೇಲೆ ಇಡ್ಲಿಕ್ಕೆ ಹೋದ ಕೈಯನ್ನು. ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ್ರೆ ಅವನ ಸಮಸ್ಯೆ ನೋಡಿ, ಯೋಚನೆ ಮಾಡಿ. ವರ ಕೊಟ್ಟಾಗಿದೆ. ಶಿವ ಹೇಳ್ದ, ನನ್ನ ಹತ್ರನೇ ವರ ಪಡ್ಕೊಂಡು ನನ್ನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬರ್ತೀಯಲ್ಲ ಅಂತಂದ. ಇಲ್ಲ ಇಲ್ಲ, ನಿನ್ನ ತಲೆ ಮೇಲೆ ಕೈ ಇಡಬೇಕು ಅಂತ ವರ ಕೇಳಿದ್ದು ನಾನು, ನೀನು ಭಸ್ಮನಾಗಬೇಕು ಅಂತ. ಶಿವ ಆ ಸಮಯಕ್ಕೆ ಏನು ಮಾಡಬೇಕು ತೋಚದೆ ಓಡಿದ ಅಂತ ಕಥೆ ಇದೆ. ಕಥೆ ಬಹಳ ವಿಸ್ತಾರ. ಕೊನೆಯ ಮಧ್ಯದಲ್ಲಿ ವಿಷ್ಣು ಬಂದ, ಆ ಅಸುರನನ್ನು ತಡೆಗಟ್ಟಿದ. ಹೋಗಿ ಹೋಗಿ ಶಿವನ ಹತ್ರ ವರ ಕೇಳಿದೆಯಲ್ಲ, ನನ್ನ ಹತ್ರ ಕೇಳಿದರೆ ಚೆನ್ನಾಗಿರ್ತಿತ್ತು. ಅವ್ರು ಕೊಟ್ಟು ವರ ಸತ್ಯ ಆಗ್ತದೆ ಅಂತೇನು ನಿಯಮ? ರಾವಣನಿಗೆ ವರ ಕೊಟ್ಟದ್ದು ಶಿವ ಅಲ್ಲವೇ? ಕೊನೆಗೆ ಸತ್ತೋದ್ನೆ.
ಇಂಥ ಎಷ್ಟೋ ಶಿವ ವರ ಕೊಟ್ಟದ್ದು ಸುಳ್ಳಾಗಿದೆ, ನಿನಗೂ ಕೂಡ ವರ ಕೊಟ್ಟಿದ್ದಾನೆ ಅಂದರೆ ಸತ್ಯ ಅಂದ್ಕೊಳ್ಬೇಡ, ನಿನ್ನ ತಲೆ ಮೇಲೆ ಇಟ್ಟುಕೋ, ಆ ವರ ಬೇಕಂದ್ರೆ ಸುಳ್ಳು ಅಂತ ಗೊತ್ತಾಗ್ತದೆ ಅಂತ ಅವನ ತಲೆ ಮೇಲೆ ಇಡಿಸಿದ್ದಂತೆ. ಅವನ ಕೈಯನ್ನು ಅವನ ತಲೆ ಮೇಲೆ ಇಡಿಸಿ ಭಸ್ಮ ಮಾಡಿದ. ಅವನು ಭಸ್ಮಾಸುರ ಅಂತ ಹೇಳ್ತದೆ ಪುರಾಣಗಳು. ಭಸ್ಮ ಆದ ಅಸುರ ವಿಷ್ಣುವಿನ ಮಾತಿನ ಮೋಡಿಗೆ ಭಸ್ಮನಾಗಿಬಿಟ್ಟ. ವರ ಕೊಟ್ಟದ್ದು ಶಿವ, ತಲೆ ಮೇಲೆ ಇಡ್ತೇನೆ ಅಂತ ಹೋದದ್ದು ಅಸುರ. ಆದರೆ ವಿಷ್ಣು ಹೀಗೆ ಮಾತನಾಡಿ ಅವನನ್ನು ಭಸ್ಮ ಮಾಡಿದ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಇದನ್ನು ಉದಾಹರಿಸಿ ನಮಗೆ ವಿವರಣೆ ಕೊಟ್ಟರು. ಇಂಥ ಎಷ್ಟೋ ಕಥೆಗಳು ಶಿವನ ಬಗ್ಗೆ, ಬ್ರಹ್ಮನ ಬಗ್ಗೆ, ಸೂರ್ಯನ ಬಗ್ಗೆ, ಗಣಪತಿಯ ಬಗ್ಗೆ ವಿವರಣೆ ಮಾಡ್ತಾ ದೋಷಗಳು ಹೇಳಿದ್ದನ್ನು ನೋಡಿದಾಗ ಅವರು ಯಾರೂ ಕೂಡ ಸರ್ವೋತ್ತಮರಲ್ಲ, ದೇವತೆಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ, ಸಮಾಜಕ್ಕೆ ಉಪಯೋಗಿಯಾಗಿದ್ದಾರೆ, ನಮ್ಮ ದೇಹದೊಳಗೆ ತತ್ವಾಭಿಮಾನಿಗಳಾಗಿ ಕೆಲಸ ಮಾಡ್ತಿದ್ದಾರೆ, ನಾವೆಲ್ಲ ಅವರನ್ನು ಶ್ರದ್ಧೆಯಿಂದ ಕಾಣಬೇಕು, ಆದರೆ ಸರ್ವೋತ್ತಮರಲ್ಲ ಅನ್ನೋ ಅಂಶವನ್ನು ಈ ಅಭಿಪ್ರಾಯದಿಂದ ಸಿದ್ಧಪಡಿಸ್ತಾ ಬರ್ತಾರೆ. ಇದೊಂದು ದಿಗ್ದರ್ಶನ ಅಷ್ಟೆ. ಪುರಾಣಗಳನ್ನು, ವೇದಗಳನ್ನು ನೀವು ಅವಲೋಕನ ಮಾಡಿ ಈ ಯುಕ್ತಿಗಳನ್ನು ಯೋಚಿಸಿ ಯಾರು ಸರ್ವೋತ್ತಮ ಅಂತ ನೀವು ನೋಡ್ಕೊಳ್ಳಿ ಅಂತ ಹೇಳಿಕೊಟ್ರು ಭಗವತ್ಪಾದ. ಇದು ಹರಿಪರತರಹ ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕಾದ ಅಂಶ. ಇನ್ನು ಪ್ರಪಂಚ ಇದು ಸತ್ಯಭೂತವಾದದ್ದು, ಇದು ಪಾರಮಾರ್ಥಿಕ. ಅದಕ್ಕಾಗಿ ವೇದಗಳಿದ್ದಾವೆ. ಸತ್ಯ ಸೋ ಅಸ್ಯ ಮಹಿಮಾ ಯಚ್ಚಿಕೇತ ಸತ್ಯಮಿತ್. ಹೀಗೆ ವೇದಗಳು ಪ್ರಪಂಚ ಸತ್ಯ ಅಂತ ಲಿಕ್ಕಿದ್ದಾವೆ. ಹಾಗಾಗಿ ಪಾರಮಾರ್ಥಿಕ ಅಂತ ತಿಳಿಬೇಕು ಅನ್ನೋದನ್ನು ಮಧ್ವಾಚಾರ್ಯರು ಜಗತ್ತಿಗೆ ಸಮರ್ಥನೆ ಮಾಡಿಕೊಟ್ಟ ಮತ್ತೊಂದು ಪ್ರಮೇಯ. ಇದೇ ರೀತಿ ಭಗವತ್ಪಾದರು ಕೊಟ್ಟ ಮತ್ತೊಂದು ಪ್ರಮೇಯ ಅಂದರೆ ತಾರತಮ್ಯ ಅಂತ ಹೇಳ್ತಾರೆ. ತಾರತಮ್ಯ ತಿಳಿಲಿಲ್ಲ ಅಂದರೆ ಅವನಿಗೆ ಮುಕ್ತಿ ಇಲ್ಲ ಅನ್ನೋ ಒಂದು ಪುರಾಣ ವಾಕ್ಯವನ್ನು ಭಗವತ್ಪಾದರು ಉದಾಹರಿಸಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ತಾರತಮ್ಯಂ ತಥೋಜ್ಞೇಯಂ. ತಾರತಮ್ಯ ತಿಳಿಲಿಲ್ಲ ಅಂದರೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಎಲ್ರಿಗಿದೊಂದು ಸಂಶಯ. ಈ ಮಧ್ವಾಚಾರ್ಯ ತಮ್ಮ ಗ್ರಂಥಗಳಲ್ಲಿ ತಾರತಮ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮಾಡಿ ಸಮಾಜದೊಳಗೆ ಒಡಕುಂಟು ಮಾಡಿದರು ಅಂತ. ಎಲ್ಲರೂ ಸಮಾನ ಅಂತ ಹೇಳಿದರೆ ಏನೋ ಖುಷಿ. ಈಕ್ವಾಲಿಟಿ ಅನ್ನೋದು ಜಗತ್ತಿಗೆ ಬಹಳ ರುಚಿಸ್ತದೆ ಅನ್ನೋ ಹಾಗೆ ಬಿಂಬಿಸಿದ್ದಾರೆ. ವಾಸ್ತವಿಕವಾಗಿ ಭಗವತ್ಪಾದರು ತಾವು ಕಪೋಲಕಲ್ಪಿತವಾಗಿ ತಾರತಮ್ಯವನ್ನು ಹೇಳಿದ್ದಲ್ಲ. ತರತಮ ಭಾವ ಅನ್ನೋದು ಎಲ್ಲ ವಸ್ತುಗಳಲ್ಲಿ, ಜಡಚೇತನದಲ್ಲಿ ಸ್ವಭಾವದೊಳಗೇ ಇರುವಂಥ ವ್ಯವಸ್ಥೆ ಅದು. ಅದನ್ನು ಪ್ರಮಾಣದಿಂದ ಜಗತ್ತಿಗೆ ತೋರಿಸಿಕೊಟ್ಟವರು ಭಗವತ್ಪಾದ. ಪ್ರಮಾಣಗಳು ಕೊಟ್ಟರು. ನೋಡಿ, ಈ ಪ್ರಮಾಣ ಇರುವಾಗ ನೀವಿದನ್ನು ಅಲುಗಳಿಕೆ ಹೇಗೆ ಸಾಧ್ಯವಾದೀತು, ಇದಕ್ಕೆ ಅನುಗುಣವಾಗಿ ನೀವು ಯೋಚಿಸಬೇಕಾಗ್ತದೆ ಅಂತ ಜಗತ್ತಿಗೆ ಹೇಳಿಕೊಟ್ರು ಭಗವತ್ಪಾದ. ಎಂಥ ಅದ್ಭುತವಾದ ಸಿದ್ಧಾಂತ ಇದು. ಈ ತಾರತಮ್ಯದ ವಿಷಯದಲ್ಲಿ ಭಗವಂತ ಸರ್ವೋತ್ತಮ ಅನ್ನೋನು ಒಬ್ಬನಾದರೆ 32ನೇ ಕಕ್ಷೆ ಅಂತ ಒಂದು ವ್ಯವಸ್ಥೆ ಹೇಳ್ತಾರೆ ಹಿರಿಯರು. ಅದನ್ನು ನೀವು ಪ್ರಮೇಯ ಗ್ರಂಥಗಳನ್ನು ನೋಡಿದಾಗ ತಿಳಿತದೆ. ಅಲ್ಲಿವರೆಗೂ ಆ ಸ್ಥಾನದಲ್ಲಿದ್ದವರು ಮೇಲೂ ಹೋಗಲ್ಲ, ಕೆಳಗೂ ಇರಲಿಲ್ಲ. ಈಗ 2ನೇ ಕಕ್ಷೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತ ತಿಳಿಬೇಕು. 3ರಲ್ಲಿ ಬ್ರಹ್ಮವಾಯುಗಳಿದ್ದಾರೆ. ಬ್ರಹ್ಮವಾಯುಗಳು ಯಾವತ್ತೂ 2ನೇ ಕಕ್ಷೆಗೆ ಹೋಗಲ್ಲ, ಹಾಗೆ 4ನೇ ಕಕ್ಷೆಗೆ ಇಳಿಯಲ್ಲ. 4ನೇ ಕಕ್ಷೆಯಲ್ಲಿದ್ದವರು 5ನೇ ಕಕ್ಷೆಗೆ ಬರಲ್ಲ, 5ರಲ್ಲಿದ್ದವರು 4ಕ್ಕೆ ಇರಲ್ಲ. ಇದು ಪ್ರಮಾಣಬದ್ಧವಾದ ತರತಮ ಭಾವ ಅಂತ ನಮಗೆ ವ್ಯವಸ್ಥೆಯನ್ನು ಹೇಳ್ತಾರೆ. ಇದನ್ನು ಹೇಳಿದ್ದು ಸ್ವಭಾವದನ್ನು ಅನುಸರಿಸಿ ವಿವರಣೆ ಕೊಟ್ಟಿದ್ದು. ಸಮಾಜದ ವ್ಯವಸ್ಥೆಯಲ್ಲಿ ಒಡಕುಂಟು ಮಾಡೋದು ಅನ್ನೋದು ಭಗವತ್ಪಾದರ ಉದ್ದೇಶ ಆಗಿರಲಿಲ್ಲ. ಇದನ್ನು ಒಪ್ಪುಕೊಳ್ಳದೆ ಹೋದರೆ ಫಲದಲ್ಲಿ ವ್ಯತ್ಯಾಸ ಹೇಗೆ ಅನ್ನೋ ಯುಕ್ತಿಯನ್ನು ಭಗವತ್ಪಾದರು ಸಮಾಜದ ಮುಂದೆ ಇಡ್ತಾರೆ. ಫಲದ ವ್ಯತ್ಯಾಸ ಈಗಾಗಲೇ ಶಾಸ್ತ್ರದಲ್ಲಿ ತಿಳಿಸಿದೆ. ಯೋಚಿಸ್ಬೋದಾದ ಸಣ್ಣ ಉದಾಹರಣೆ ಹೇಳ್ತೇನೆ. ಇವತ್ತು ಒಂದೇ ಕಂಪನಿ ಇದೆ. ಆ ಕಂಪನಿಯಲ್ಲಿ
ಕೆಲಸ ಮಾಡುವಂತಹ ಅನೇಕ ಎಂಪ್ಲಾಯೀಸ್ಗಳಲ್ಲಿ ಸಮಯ ಒಂದೇ ಇದೆ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಅಂತ. ಕೆಲಸದ ಕಂಪನಿ ಒಂದೇ ಇದೆ, ಜಾಗವೂ ಒಂದೇ ಇದೆ, ಆದರೆ ಆ ಮಾಡೋ ಎಂಪ್ಲಾಯೀಸ್ಗಳು ತಗೊಳ್ತಾ ಇರುವ ಸಂಬಳ ಮಾತ್ರ ಬಹಳ ವೇರಿಯೇಷನ್ ಇದೆ. ನಾನು ಸಂಖ್ಯೆಯನ್ನೇನು ಹೇಳಲಿಕ್ಕೆ ಹೋಗಲ್ಲ, ವೇರಿಯೇಷನ್ ಇದೆ. ಆ ಫಲದ ವೇರಿಯೇಷನನ್ನು ಹ್ಯಾಕ್ ಕೂಡಿಸ್ಬೇಕು? ಅಲ್ಲ, ಕಂಪ್ನಿ ಒಂದೇ, ಜಾಗ ಒಂದೇ, ಸಮಯ ಒಂದೇ ಇದೆ, ಮಾಡ್ತಿರೋ ವ್ಯಕ್ತಿಗಳು ಒಳಗಡೆಯಲ್ಲಿ ಒಂದು 10-15 ಜನ ಇದ್ದಾರೆ ಎಂಪ್ಲಾಯೀಸು. ಆದರೆ ಅವರವರಿಗೆ ಸಂಬಳ ಮಾತ್ರ, ಸ್ಯಾಲ್ರಿಯಲ್ಲಿ ಮಾತ್ರ ಯಾಕೆ ವೇರಿಯೇಷನ್ ಅಂತ ಪ್ರಶ್ನೆ. ಹೇಗೆ ಡಿಸೈಡ್ ಮಾಡಿದ್ರು ಇದನ್ನು? ಯಾವುದ ಆಧಾರದ ಮೇಲೆ ಡಿಸೈಡ್ ಮಾಡಿದರು? ಎರಡನೇ ಅಂಶ, ಒಂದೇ ಹಾಲ್ ಟಿಕೆಟು, ಹಾಲ್ ಟಿಕೆಟ್ ಮಾತ್ರ ಬೇರೆ ಬೇರೆ ಇದೆ. ಹಾಲ್ ಒಂದೇ ಆದರೆ ಟಿಕೆಟ್ ಬೇರೆ ಬೇರೆನೇ ಇರ್ತದೆ. ಹಾಲ್ ಟಿಕೆಟ್ ಎಕ್ಸಾಮ್ ಬರೆದಿದ್ದಾರೆ ವಿದ್ಯಾರ್ಥಿಗಳೆಲ್ಲ. ಬರೆದ ವಿದ್ಯಾರ್ಥಿಗಳು ಒಂದೇ ಕ್ವಶನ್ ಪೇಪರ್ಗೆ ಆನ್ಸರ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಒಂದೇ ಕ್ವಶನ್ ಪೇಪರಿಗೆ ಕೊಟ್ಟ ಆನ್ಸರು ಕೊನೆಗೆ ಅಂಕಪಟ್ಟಿ ಬಂದಾಗ ಮಾತ್ರ ವಿದ್ಯಾರ್ಥಿಗಳ ಮಾರ್ಕ್ಸ್ಗಳಲ್ಲಿ ಏರಿಳಿತ ಇದೆ. ಯಾವುದರ ಬೇಸ್ ಮೇಲೆ ಅಂತ ಹೇಗೆ ನಿರ್ಣಯ ಮಾಡ್ತಾರೆ? ಇದನ್ನು ಪ್ರತಿಯೊಬ್ಬನು ಯೋಚಿಸ್ತೇವೋ ಇಲ್ಲೋ? ಇದನ್ನು ಯೋಚಿಸಿ. ಇದಕ್ಕೂ ಮಿಗಿಲಾದ ಉದಾಹರಣೆ, ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ದೊಡ್ಡ ದೊಡ್ಡ ಡಿಗ್ರಿಗಳಿಗೋಸ್ಕರ ಅಡ್ಮಿಷನ್ ಮಾಡಿಸ್ಲಿಕ್ಕೆ ತುಂಬ ತಲೆಬಿಸಿ ಆದದ್ರಿಂದ ಅರ್ಹತಾ ಪರೀಕ್ಷೆಗಳನ್ನು ಇತ್ತೀಚಿನ ದಿನಗಳಲ್ಲಿ ತಗೊಂಡು ಬಂದರು. ಅದಕ್ಕೆ CET, NET ಇಲ್ಲಿ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಇರಲಿ, ಆ ಎಲ್ಲ ಅರ್ಹತಾ ಪರೀಕ್ಷೆಗಳು ಒಂದು ವೇಳೆ ಎಲ್ಲ ಕಡೆ ಈಕ್ವಾಲಿಟಿನೇ ಇರೋದು ಅನ್ನೋ ಸಿದ್ಧಾಂತವನ್ನು ಬಳಸಿಬಿಟ್ರೆ ಈ ಪರೀಕ್ಷೆಗಳೆಲ್ಲ ಯಾಕೆ ಬೇಕಾಗಿತ್ತು? ಯೋಚಿಸಬೇಕಂದ್ರೆ ಕಾಮನ್ ಸೆನ್ಸ್ ಬಳಸದೆ ಹೋದರೆ, ಕಾಮನ್ ಸೆನ್ಸ್ ಯೂಸ್ ಮಾಡದೆ ಹೋದರೆ ಹೇಗೆ? ಇದನ್ನು ಮನುಷ್ಯ ಚೆನ್ನಾಗಿ ಅರ್ಥಕೊಳ್ಬೇಕು. ಭಗವತ್ಪಾದರು ಕೊಟ್ಟದ್ದು ಈ ವಿಷಯವನ್ನು ನೋಡಿ. ಒಂದು ಹಂತದ 2 ಭಾಗ ಮಾಡಿ ನೋಡೋಣ ಈ ಬ್ರಹ್ಮಾಂಡವನ್ನು. ಈ ಬ್ರಹ್ಮಾಂಡದ ಜೀವರನ್ನು ಬೇಕಂದರೆ ನಮ್ಮ ಬುದ್ಧಿಯಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಈಗಾಗಲೇ ಮುಕ್ತರಾದವರು ಅಂತ ಇದ್ದಾರೆ ಜೀವರಲ್ಲಿ, ಇನ್ನು ಮುಂದೆ ಮುಕ್ತರಾಗಲಿಕ್ಕೆ ಅಂತಿರೋರಿದ್ದಾರೆ ಅಂತ 2 ಭಾಗ ಮಾಡಿಕೊಳ್ಳಿ. ಈಗಾಗಲೇ ಮುಕ್ತರಾದವರು ಅಂತೇನಿದ್ದಾರೆ ಅವ್ರ ಬಗ್ಗೆ ನಮಗೆ ತಿಳುವಳಿಕೆ ಯಾವುದು ಕೊಡಬೇಕು? ವೇದ ಬಿಟ್ಟು ಮತ್ತೊಂದಿಲ್ಲ. ಆ ವೇದದಲ್ಲಿ ಈಗಾಗಲೇ ಮುಕ್ತರಾದವರು ಅನುಭವಿಸುವ ಸುಖದ ಬಗ್ಗೆ ಏರಿಳಿತವನ್ನು ಹೇಳ್ತಾರೆ. ತೇಷ ತನ್ಮನುಷ್ಯ ಗಂಧರ್ವಾಣಾಮಾನಂದ ಸ ಏಕ ಆನಂದ. ನೋಡಿ, ಹೀಗೆ ದೇವಲೋಕದಲ್ಲಿ ಇಂತಿಷ್ಟು ದೇವತೆಗಳಿಗಾಗಲೇ ಮುಕ್ತರಾದವರು ಆನಂದವನ್ನು ಅನುಭವಿಸುವಾಗ ಇವರು ಅನುಭವಿಸುವ ಆನಂದಕ್ಕಿಂತ 100% ಹೆಚ್ಚು ಆನಂದ ಅವನು ಅನುಭವಿಸ್ತಾನೆ. ಅವನು ಅನುಭವಿಸುವ ಆನಂದಕ್ಕಿಂತ 100% ಹೆಚ್ಚು ಆನಂದ ಇನ್ನೊಬ್ಬ ಅನುಭವಿಸ್ತಾನೆ ಅಂತ ಒಂದು ಏರಿಳಿತವನ್ನು ಹೇಳ್ತದೆ. ಈ ಏರಿಳಿತ ಇದೆಯಲ್ಲ, ಆವಾಗಲೇ ನಾನು ಕೊಟ್ಟ ಒಂದು ಉದಾಹರಣೆ ನಿಮಗೆ ನೆನಪಿರಬೇಕು ಅಂತ ನಾನು ಅಂದ್ಕೊಳ್ತೇನೆ. ಈ ಏರಿಳಿತ ಅಲ್ಲಿ ಅನುಭವಿಸ್ತಾನೆ ಅಂತ ಹೇಳುವಾಗ ವೇದ ಏನೋ ಒಂದು ಕಾರಣ ಇರಬೇಕಲ್ಲ. ಏನು ಕಾರಣ? ಎಲ್ಲರೂ ಮುಕ್ತಿಗೆ ಹೋದ ಮೇಲೆ ಆನಂದವನ್ನು ಈಕ್ವಲ್ ಆಗಿ ಅನುಭವಿಸಬೇಕು ಅನ್ನೋ ವ್ಯವಸ್ಥೆಯನ್ನು ಹೇಳ್ಬೋದಾಗಿತ್ತಲ್ಲ ವೇದ. ನೋಡಿ, ಭಗವತ್ಪಾದರಿಗೆ ಸುಳ್ಳನ್ನು ಹೇಳಿ ಸಮಾಜದೊಳಗೆ ನಿಮ್ಮನ್ನು ಭ್ರಮಿಸಿ ಹಾಗೆ ಮಾಡಿ ನಿಮ್ಮಿಂದ ಏನೋ ಭಾರಿ ಸನ್ಮಾನ ಗೌರವವನ್ನು ತಗೊಂಡು ತಾನೊಬ್ಬ ಆಚಾರ್ಯ ಪುರುಷನಾಗಬೇಕು ಅನ್ನೋ ಹುಚ್ಚಿರಲಿಲ್ಲ. ಕೆಲವು ಹಾಗೆ ಮಾಡ್ತಾರೆ ಸಮಾಜದಲ್ಲಿ. ಬಹಳ ವಿಚಿತ್ರ ಇದು, ಮೋಹಕ ವ್ಯವಸ್ಥೆ. ಇವತ್ತಿನ ಸಮಾಜಕ್ಕೆ ಏನೋ ಒಂದು ಹೇಳಿದರೆ ಬಹಳ ಬೇಗ ಆಕರ್ಷಿತರಾಗ್ತಾರೆ ಬಾ ಅಂತ ದೇವಲೋಕ, ದೇವತೆಗಳು, ವೇದ ಇವುಗಳ ಬಗ್ಗೆ ಒಂದು ಏನೋ ಇಂಟರ್ಪ್ರಿಟೇಷನ್ ಕೊಟ್ಟು ಅವರನ್ನೆಲ್ಲ ತನ್ನವರನ್ನಾಗಿ ಮಾಡಿಕೊಂಡು ಕೂಡಲೇ ನೀವೆಲ್ಲ ಸಮಾನರು, ನಾನು ನೀವು ಹೆಚ್ಚೇನಲ್ಲ, ಈಗಲೂ ನಾವು
ಹೀಗೆ ಇದ್ದೇವೆ, ಮುಂದೂ ನಾವು ಹೀಗೆ ಇರ್ತೇವೆ, ಹೀಗೆ ಹೇಳೋದು ಎಷ್ಟೊತ್ತಿತ್ತು ಹೇಳಿ. ಅವರಿಗೆ ಆ ಉದ್ದೇಶ ಇಲ್ಲ. ಸತ್ಯ ಏನು ಅಂತ ತಿಳಿಸ್ಬೇಕಾಗಿದೆ. ವೇದಗಳಲ್ಲಿ ಹೀಗೆ ಮೋಕ್ಷದೊಳಗೆ ಫಲದ ವೇರಿಯೇಷನನ್ನು ಹೇಳಿಬಿಟ್ಟಿದೆ. ಇದನ್ನು ಹ್ಯಾಗೆ ಉಳಿಸ್ಬೇಕು, ಯುಕ್ತಿಯಿಂದ ಯೋಚಿಸ್ರಿ ಅಂತ ಕೊಟ್ಟರು, ಸಮಾಜದ ಮುಂದಿಟ್ಟರು ಅವರು ಕಂಡುಕೊಂಡ ದಾರಿ ಏನು ಭಗವತ್ಪಾದರು? ವೇರಿಯೇಷನ್ ಫಲದಲ್ಲಿ ವೇದ ಹೇಳ್ತದೆ ಅಂದಮೇಲೆ ಅದನ್ನು ಕೂಡಿಸ್ಲಿಕ್ಕಿರೋದು ಒಂದೇ ಉಪಾಯ. ಏನು ಉಪಾಯ? ಅವರು ಮಾಡುವ ಸಾಧನ ಮೊದಲೇನು ಮಾಡಿದ್ರಲ್ಲ ಅಲ್ಲಿ ವೇರಿಯೇಷನ್ ಇತ್ತು. ಸೊ ಮೋಕ್ಷದೊಳಗೂ ಕೂಡ ಅವರಿಗೆ ಆನಂದದಲ್ಲಿ ವೇರಿಯೇಷನ್ ಆಯಿತು. ಇದು ಯುಕ್ತಿ. ನೆಕ್ಸ್ಟ್ ಪ್ರಶ್ನೆ ಏನು? ಸಾಧನದಲ್ಲಿ ಆದರೂ ವೇರಿಯೇಷನ್ ಯಾಕೆ ಬಂತು ಅಂತ ಪ್ರಶ್ನೆ ಬರ್ತದೆ ನೆಕ್ಸ್ಟ್. ಅದಕ್ಕೆ ಭಗವತ್ಪಾದರು ಕೊಟ್ಟ ಉತ್ತರ ಏನು ಅಂದರೆ, ಅರ್ಹತೆಯಲ್ಲಿ ವೇರಿಯೇಷನ್ ಇದ್ದದ್ದಕ್ಕೆ ಸಾಧನದಲ್ಲಿ ವೇರಿಯೇಷನ್ ಬಂತು, ಸಾಧನದಲ್ಲಿ ವೇರಿಯೇಷನ್ ಇದ್ದದ್ದಕ್ಕೆ ಫಲದಲ್ಲಿ ವೇರಿಯೇಷನ್ ಬಂತು. ಕಾಮನ್ ಸೆನ್ಸ್ ಅಲ್ವೇ? ಇದನ್ನು ಬಳಸಿದರು ಅನುವ್ಯಾಖ್ಯಾನದೊಳಗೆ. ಇದೇ ತಾರತಮ್ಯ ಅಂತ ಹೆಸರಿದೆ. ಇದನ್ನು ಬೇರೆ ಏನೋ ಯಾವುದೋ ಸಮಾಜವನ್ನು ಪುಷ್ಟೀಕರಿಸಲಿಕ್ಕೆ ನಾವು ಇನ್ನೇನೋ ವಿಷಯಗಳನ್ನು ಸಮಾಜಕ್ಕೆ ಮುಟ್ಟಿಸಬಾರ್ದು. ಅದು ಘೋರ ಅನ್ಯಾಯ ಅಂತ ಆಗ್ತದೆ. ಇಷ್ಟೇ ಹೇಳಿದ್ದು ಭಗವತ್ಪಾದ ಅತ್ಯಂತ ಅದ್ಭುತವಾಗಿ ನಿರೂಪಣೆ ಮಾಡಿ. ಎಲ್ಲ ಜೀವರಾಶಿಗಳಲ್ಲಿಯೂ ಅವರವ್ರದ್ದೇ ಆದ ಒಂದು ಅರ್ಹತೆ ಇದೆ. ಆ ಅರ್ಹತೆಗೆ ಅನುಗುಣವಾಗಿ ಸಾಧನೆ ನಡೀತದೆ. ಆ ಸಾಧನೆ ತಕ್ಕ ಫಲವೇ ಅವರಿಗೆ ಸಿಗ್ತದೆ. ಈ ವ್ಯವಸ್ಥೆ ಒಳಗೆ ತಾರತಮ್ಯ ಇಲ್ಲ ಅಂತ ಹೇಳಿಬಿಟ್ರೆ ಎಲ್ಲ ಅವ್ಯವಸ್ಥೆ ಆಗ್ತದೆ. ನೋಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಈ ವ್ಯವಸ್ಥೆಯನ್ನು ಕಲ್ಪಿಸ್ರಿ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಇಷ್ಟನ್ನ ಜಗತ್ತಿಗೆ ಭ್ರಮಿಸು ಅಂತ ಹೇಳಬೇಕು. ಏನು ವ್ಯತ್ಯಾಸ ಆಗಲಿಲ್ಲ. ನಾವು ನೀವು ಭಗವಂತನ ಮಕ್ಕಳಾದರೂ ನಮ್ಮ ಅರ್ಹತೆ ಅನ್ನೋದು ಅವನಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ, ಇವನಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ, ಇವನಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ವ್ಯತ್ಯಾಸ ಆಗ್ತದೆ. ಆ ಕಂಪೇರ್ ಮಾಡಿದಾಗ ಆಗೋ ವ್ಯತ್ಯಾಸವನ್ನು ತಾರತಮ್ಯ ಅಂತ ಹೆಸರಿಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ಅರ್ಥಕೊಂಡು ನಾವು ಅನುಸಂಧಾನಕ್ಕೆ ತರಬೇಕು ಅಂತ ಹೇಳಿದ್ರು. ಇದಕ್ಕಿಂತ ಬೇರೆ ತಾರತಮ್ಯ ಅಂತ ಪ್ರತ್ಯೇಕವಾದ ಭಾರೀ ಸಾಹಸ ಮಾಡಿ ತಿಳ್ಕೊಳ್ಬೇಕಾದದ್ದಲ್ಲ. ಅದರೊಳಗೆ ವಿಶೇಷತೆ ಏನು ಅಂತಂದಾಗ, ನೋಡಪ್ಪ, ಭಗವಂತ ಸರ್ವೋತ್ತಮ, ಎಲ್ಲ ಗುಣಗಳಿಂದ ಪರಿಪೂರ್ಣನಾದವನು. ಹಾಗಾಗಿ ಅವನನ್ನು ಮೊದಲನೇ ಕಕ್ಷೆಯಲ್ಲಿ ತಿಳಿ. ಅವನಾದ ಮೇಲೆ ಲಕ್ಷ್ಮೀದೇವಿ, ಲಕ್ಷ್ಮಿ ಆದ ಮೇಲೆ ಬ್ರಹ್ಮವಾಯುಗಳು. ಇದು ಒಂದು ಅರ್ಥದಲ್ಲಿ ಏರಿಳಿತವನ್ನು ಹ್ಯಾಗೆ ತಿಳ್ಕೊಳ್ಬೇಕು ಅಂತ ಪ್ರಮಾಣಗಳಿಂದ ಹೇಳ್ಕೊಳ್ತಾ ಬಂತು. ಇದು ತಾರತಮ್ಯದ ಬಗ್ಗೆ ನಾವು ಅನುಸಂಧಾನ ಮಾಡಬೇಕಾದ ಪದ್ಧತಿ. ತಾರತಮ್ಯಂ ತಥೋಜ್ಞೇಯಂ ಅಂದಾಗ ಇದನ್ನು ಹೇಳ್ತಾರೆ. ಈ ತರತಮ ಭಾವವನ್ನು ಯಾರು ಚೆನ್ನಾಗಿ ಅನುಸಂಧಾನ ಮಾಡ್ತಾರೋ ಅವರನ್ನು ವಾಯುದೇವರು ವಿಶೇಷ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ ವಿಷ್ಣೋ ಸರ್ವೋತ್ತಮತ್ವಾತ್ ಅಖಿಲ ಗುಣಗಣೈಃ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು. ಈ ದೇವತೆಗಳೆಲ್ಲ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ವಿಷ್ಣುವಿಗೆ ಇವರನ್ನು ಸೇವಕರು, ಪರಿವಾರರು ಅಂತ ಅನುಸಂಧಾನ ಮಾಡಬೇಕು. ತರತಮ ಭಾವದೊಂದಿಗೆ ಅನುಸಂಧಾನ ಮಾಡಬೇಕು, ಮೌಢ್ಯದಿಂದ ಮಾಡಬಾರ್ದು. ಅವರ ತರತಮ ಭಾವ ಪ್ರಮಾಣ ಸಿದ್ಧವಾದ್ದರಿಂದ ಅದಕ್ಕೆ ಅನುಗುಣವಾಗಿ ನಾವು ಅವರು ವಿಷ್ಣುವಿನ ಪರಿವಾರ ಅಂತ ತಿಳಿಬೇಕು. ಪರಿವಾರತಯ ಗ್ರಾಹ್ಯ ಅಂತ ಒಂದು ಪ್ರಮಾಣವನ್ನು ಉದಾಹರಿಸ್ತಾರೆ ಭಗವತ್ಪಾದ. ವಿಷ್ಣುವಿಗೆ ಎಲ್ಲರೂ ಪರಿವಾರ, ಎಲ್ಲ ದೇವತೆಗಳು ಪರಿವಾರನೇ, ಯಾರೂ ಸರ್ವೋತ್ತಮರಲ್ಲ. ವಿಷ್ಣು ಒಬ್ಬನೇ, ಆದ್ದರಿಂದ ಅವನಿಗೆ ಪರಿವಾರ ಅಂತ ತಿಳಿಬೇಕು. ಈ ಪ್ರಮೇಯವನ್ನು ಭಗವತ್ಪಾದರು ಪ್ರಮಾಣಗಳಿಂದ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಅದಕ್ಕೆ ಅವನು ರಾಜಾಧಿರಾಜಾಯ ಪ್ರಸಹ್ಯ ಸಾಯಿನೇ, ಅದಕ್ಕೆ ಅವನನ್ನು ರಾಜ ಅಂತ ಕರೀತಾರೆ. ಅವನು ರಾಜ, ಉಳಿದವರೆಲ್ಲ ಅವನ ಪರಿವಾರ ಅಂಥೇಳಿ ಅನುಸಂಧಾನ ಮಾಡಲಿ ಅಂತ ಯುಕ್ತಿಯುಕ್ತವಾಗಿ
ತರತಮ ಭಾವದ ಅಪೂರ್ವ ಸಿದ್ಧಾಂತವನ್ನು ಜಗತ್ತಿಗೆ ಭಗವತ್ಪಾದರು ಅನುಸಂಧಾನ ಮಾಡಿಸಿದ್ದಾರೆ. ಇನ್ನು ಮತ್ತೊಬ್ಬರು ಪ್ರಶ್ನೆ ಕೇಳಿದರು ನಿನ್ನೆ, ಈ ಜೀವನಲ್ಲಿ ಭಗವಂತನೇ ಪ್ರವೇಶ ಮಾಡಿ ಎಲ್ಲವನ್ನೂ ಮಾಡಿಸ್ತಾನೆ, ಸರ್ವಕರ್ತ ವಿಷ್ಣು ಅಂತ ಹೇಳಿದ್ರಿ, ಹಾಗಾದರೆ ಜೀವನಿಗೆ ಏನಿಲ್ವೇ ಕರ್ತೃತ್ವ ಇದೆ ಅಂದರೆ ಏನದು? ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಇದಕ್ಕೆ ಭಗವತ್ಪಾದರು ಸ್ಪಷ್ಟೀಕರಣ ಕೊಡ್ತಾರೆ. ಸರ್ವಕರ್ತ ಆಗಮೋದಿತ ಸರ್ವಾಶ್ರಯ ಪೂರ್ಣಗುಣ ಸರ್ವಕರ್ತ ಎಲ್ಲ ಭಗವಂತನೇ. ಹೌದು, ನಿಜ, ಸತ್ಯ. ಜೀವನ ವ್ಯವಸ್ಥೆ ಏನು ಹಾಗಾದರೆ? ಯುಕ್ತಿಯನ್ನು ಹೇಳ್ತದೆ. ಶಾಸ್ತ್ರಗಳಲ್ಲಿ ವಿಧಿ ನಿಷೇಧಗಳನ್ನು ಮಾಡಿದ್ದು ನಾವು ಕೇಳ್ತೇವೆ. ಹೀಗೆ ಮಾಡು ಹಾಗೂ ಹೀಗೆ ಮಾಡಬೇಡ, ಇದನ್ನು ವಿಧಿ ನಿಷೇಧ ಅಂತ ಕರೀತಾರೆ. ಒಂದು ವೇಳೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತಾಗಿದ್ದರೆ ವಿಧಿ ನಿಷೇಧಗಳಿಗೆ ಬಾಧ್ಯನ್ಯಾರು ಅಂತ ಚರ್ಚೆ ಮಾಡ್ತಾರೆ. ಹೀಗೆ ಮಾಡು ಹೀಗೆ ಮಾಡಬೇಡ ಅನ್ನೋ ವಿಧಿಗಳು ದೇವರನ್ನು ಕುರಿತು ಹೇಳ್ತದ? ವೇದ ಭಗವಂತನಿಗೆ ಆದೇಶ ಮಾಡ್ತದ, ಹೀಗೆ ಮಾಡು? ದೇವರಿಗೆ ವೇದಗಳು ಹೇಳ್ತಾವ? ಸಾಧ್ಯ ಇಲ್ಲ. ಹಾಗಾದರೆ ಕಲ್ಲಿಗೆ ಹೇಳ್ತಾವ? ಕಲ್ಲಿಗೆ ಯಾವತ್ತಾದರೂ ಹೀಗೆ ಮಾಡು ಅಂತ ವಿಧಾನ ಮಾಡಲಿಕ್ಕಾಗ್ತದ? ಹೀಗೆ ಮಾಡಬೇಡ ಅಂತ ನಿಷೇಧವನ್ನು ಹೇರಲಿಕ್ಕಾಗ್ತದ ಅದರ ಮೇಲೆ? ಇಲ್ಲ. ಯೋಚಿಸದೆ ಸ್ಪಷ್ಟ ಇದೆ ಉತ್ತರ. ಹಾಗಾದರೆ ಶಾಸ್ತ್ರಗಳು ವಿಧಿ ನಿಷೇಧಗಳನ್ನು ವಿಧಾನ ಮಾಡಿದ್ದು ಯಾರನ್ನ ಅಂತ ಪ್ರಶ್ನೆ ಬಂತು. ಅದಕ್ಕೆ ಭಗವತ್ಪಾದರು ಸ್ಪಷ್ಟಪಡಿಸಿ ತಾತ್ಪರ್ಯ ನಿರ್ಣಯದಲ್ಲಿ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳಿದರು, ಓಂ ಕರ್ತ ಶಾಸ್ತ್ರ ಅರ್ಥವತ್ವಾತ್, ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ ಅಂತ ಬ್ರಹ್ಮಸೂತ್ರ. ಜೀವನು ಕೂಡ ವಿಧಿ ನಿಷೇಧ ಶಾಸ್ತ್ರಾರ್ಥ ಅನ್ನೋದರ ಅಭಿಪ್ರಾಯ ಇದೆ. ಶಾಸ್ತ್ರದಲ್ಲಿ ಹೇಳಿದ ವಿಧಿ ನಿಷೇಧಗಳಿಗೆ, ಶಾಸ್ತ್ರದಲ್ಲಿ ಹೇಳಿದ ವಿಧಿ ನಿಷೇಧ ಪಾಲನೆ ಮಾಡಿದಾಗ ಬರುವಂತಹ ಫಲಕ್ಕೆ ಬಾಧ್ಯಸ್ಥನಾದವನು ಜೀವನೇ ಆಗ್ತಾನಾದ್ರಿಂದ ಕರ್ತೃತ್ವವನ್ನು ಜೀವನಿಗೆ ಒಪ್ಪಬೇಕು ಅಂತ ಸ್ಪಷ್ಟಪಡಿಸಿ. ಕರ್ತ ಅಂದ್ರೆ ಏನು? ಕರ್ತ ಅಂದ್ರೆ ಏನು ಅಂತ ಯಾರಿಗಾದರೂ ಇದರ ಬಗ್ಗೆ ಡೆಫಿನೇಷನ್ ಗೊತ್ತಿರಬೇಕು. ಬಹಳ ಅದ್ಭುತ ನೋಡಿ. ನಡೆಯುವ ಪ್ರತಿ ಕ್ರಿಯೆಯ ಹಿಂದೆ ಬರುವ ಫಲದ ಸ್ವಾತಂತ್ರ್ಯ ಯಾರಿಗಿರ್ತದೋ ಅವನಿಗೆ ಕರ್ತ ಅಂತ ಕರೀತಾರೆ. ಕ್ರಿಯಾ ಪ್ರತಿ ಸ್ವಾತಂತ್ರ್ಯ, ಫಲ ಅಥವಾ ಕ್ರಿಯಾ ಮಾಡುವಾಗ ಕ್ರಿಯೆಯಿಂದ ಬರುವ ಫಲ ಅದರ ಬಗ್ಗೆ ಯಾರಿಗೆ ಸ್ವಾತಂತ್ರ್ಯ ಇರ್ತದೆ ಅವನಿಗೆ ಕರ್ತ. ಸ್ವತಂತ್ರ ಕರ್ತ ಅಂತ ಪಾಣಿನಿ ತನ್ನೊಂದು ಸೂತ್ರವನ್ನೇ ರಚನೆ ಮಾಡಿದ್ದಾನೆ ವ್ಯಾಕರಣ ಶಾಸ್ತ್ರದಲ್ಲಿ, ಸ್ವತಂತ್ರ ಕರ್ತ ಅಂತ. ಗ್ರಾಮೆಟಿಕಲಿ ಈ ಕರ್ತ ಅನ್ನೋದು ಡೆಫಿನೇಷನ್ ಸರಿ, ಅದನ್ನೇ ಇಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಪೂರ್ಣ ಸ್ವಾತಂತ್ರ್ಯ ಜೀವನಿಗಿಲ್ಲ ಆದ್ದರಿಂದ ಅದಕ್ಕೆ ವೇದಾಂತ ಶಾಸ್ತ್ರಗಳು ಸ್ಪಷ್ಟಪಡಿಸಿದ ಕರ್ತೃತ್ವವನ್ನು ಅನುಸಂಧಾನ ಮಾಡಬೇಕು. ವೇದಾಂತ ಶಾಸ್ತ್ರಗಳು ಭಗವಂತನನ್ನು ಕರ್ತ ಅಂತ ಕರೆದದ್ದು, ಜೀವನನ ಕರ್ತ ಅಂತ ಕರೆದದ್ದು ಯಾವ ಅರ್ಥದಲ್ಲಿ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಜೀವನಿಗೆ ಶಾಸ್ತ್ರಗಳಲ್ಲಿ ಹೇಳಿದ ವಿಧಿ ನಿಷೇಧ ಬಾಧ್ಯತ್ವ ಇರೋದರಿಂದ ಅವನಿಗೆ ಕರ್ತೃತ್ವ ಒಪ್ಪಿಕೊಳ್ಬೇಕು ಅಂತ ಆ ಥರದ ಕರ್ತೃತ್ವ, ಅದೇ ಸ್ವಾತಂತ್ರ್ಯ ಅಷ್ಟೇ ಅವನಿಗಿರೋದು. ಪರಮಾತ್ಮನಿಗೆ ಎಲ್ಲವನ್ನೂ ಕುರಿತು ಸ್ವಾತಂತ್ರ್ಯ ಇದೆ, ಹಾಗಾಗಿ ಅವನಿಗೆ ಆ ಥರದ ಕರ್ತೃತ್ವವನ್ನು ಹೇಳಬೇಕು ಅಂತ ಅರ್ಥ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಹಿರಿಯರು, ಅದನ್ನು ಹೇಳಿ ನಾನು ಅನುಸಂಧಾನ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಒಂದು ಕೋಲು ಕುದುರೆ, ಈ ಕೋಲು ಕುದುರೆ ಅಂತ ಮಾಡಿರ್ತಾರೆ ಚಿಕ್ಕ ಮಕ್ಕಳು ಆಟ ಆಡಲಿಕ್ಕೆ, ಅದು ಬೆಂಟಾಗಿರ್ತದೆ, ಅದರ ಮೇಲೆ ಒಂದು ಮಗುನ ಕೂಡಿಸ್ತಾರೆ, ಆವಾಗ ಆ ಕುದುರೆಯನ್ನು ಹೀಗೆ ಆಡಿಸ್ತಾರೆ. ಕುದುರೆ ಮಗು ಎರಡೂ ಆಡ್ತದೆ, ಕುದುರೆನೂ ಆಡ್ತದೆ ಮಗುನೂ ಆಡ್ತದೆ. ಈ ಕೋಲು ಕುದುರೆಯ ಮೇಲೆ ಕೂತ ಮಗು ಹೇಗೆ ಆಡ್ತದೆ, ಕುದುರೆನೂ ಹಾಗೇ ಆಡ್ತದೆ. ಇಲ್ಲಿ ಕರ್ತೃ ಯಾರು ಅಂತ ಚರ್ಚೆ ಮಾಡಿ ನೋಡೋಣ. ಮಗು ಮೇಲ್ಗಡೆ ಕೂತಿದೆ, ಕುದುರೆ ಆಡ್ತಾ ಇದೆ, ಕುದುರೆನೂ ಆಡ್ತಾ ಇದೆ, ಮಗುನೂ ಆಡ್ತಾ ಇದೆ. ಈ ಆಡುವ ಕ್ರಿಯೆಗೆ ಕರ್ತೃ ಯಾರು? ಜಡದಲ್ಲಿ
ಯಾವತ್ತಾದರೂ ಕರ್ತೃತ್ವ ಒಪ್ಕೊಳ್ಳಿಕ್ಕೆ ಸಾಧ್ಯನೋ? ಅದು ಕುದುರೆ, ನಿಮಗೆ ಗೊತ್ತಿದೆ, ಕೋಲು ಕುದುರೆ ಅದು. ಮೇಲ್ಗಡೆ ಕೂತ ಮಗು ಅದು ಆಡ್ತಿದೆ ಅಂತ ತಾನೇ ಕುದುರೆ ಆಡ್ತಾ ಇದೆ. ಇದನ್ನು ಒಬ್ಬ ಹಿರಿಯರು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾರೆ, ಮಗುವಿದ್ದ ಹಾಗೆ ಪರಮಾತ್ಮ, ಅವನು ಕೂತ ಅಂತ ಕೋಲು ಕುದುರೆ ಇದ್ದ ಹಾಗೆ ಜೀವಾತ್ಮ, ಅವನು ಕುಳಿತು ಆಡ್ತಾ ಇದ್ದಾನೆ ಅಂತ ಕುದುರೆ ಆಡ್ತಾ ಇದೆ ಅಂತೆ. ಕುದುರೆ ಆಡ್ತಾ ಇದೆ ಅಂತ ಹೇಳಿ ಮಗು ಆಡ್ತಾ ಇದೆ ಅಂತ ಯಾರು ಹೇಳಲ್ಲ. ಇದನ್ನು ಒಬ್ಬ ಹಿರಿಯರು ಕೊಟ್ಟ ಉದಾಹರಣೆಯನ್ನು ನೆನಪಿಟ್ಟುಕೊಳ್ಳಿ ಅಂತಾರೆ ಹಿರಿಯರು. ನಾವೆಲ್ಲ ಕುದುರೆ, ಕೋಲು ಕುದುರೆ ಇದ್ದ ಹಾಗೆ. ಭಗವಂತನ ದೃಷ್ಟಿಯಲ್ಲಿ ಜಡವೂ ಚೇತನವೂ ಎರಡೂ ಕೂಡ, ಜಡ ಎಷ್ಟು ಪರಮಾತ್ಮನ ಅಧೀನವೋ ಅಷ್ಟೇ ಚೇತನರು ಭಗವಂತನ ಅಧೀನ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿತ್ಯ ತಾದೃಶ ಚಿಚ್ಚೇತ್ಯ ಯಂತೇಷ್ಟೋನೋ ರಮಾಪತಿ ಚಿಚ್ಚೇತ್ಯಯಂತ ಅಂತ ಭಗವತ್ಪಾದರು ತತ್ವೋದ್ಯೋತದ ಪ್ರಾರಂಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಚಿಚ್ಚೇತ್ಯಯಂತ ಅಂದರೆ ಚಿತ್ತನ್ನು ಎಷ್ಟು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ, ಅಚಿತ್ತನ್ನು ಅಷ್ಟೇ, ಚೇತ್ಯವನ್ನು ಅಷ್ಟೇ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಚೇತ್ಯವನ್ನು ಚಿತ್ತನ್ನು ಸಮಾನವಾಗಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಹಾಗಾಗಿ ನಾವೆಲ್ಲ ಪರಮಾತ್ಮನಿಗೆ ಅಚೇತನರಿದ್ದಂತೆಯೇ ಪರಮ ಅಧೀನರು, ಅತ್ಯಂತ ಅಧೀನರು. ಆ ಕೋಲು ಕುದುರೆ ಇದ್ದ ಹಾಗೆ. ಅದರ ಮೇಲೆ ಕೂತ ಮಗು ಹೇಗೆ ಆಡಿದರೆ ಕುದುರೆ ಆಡ್ತದಲ್ಲ, ಹಾಗೆ ಅವ ಆಡ್ತಾನೆ, ನಾವು ಆಡ್ತೀವಿ ಅಷ್ಟೆ. ಅವ ಆಡೋದು ನಿಂತ ಅಂದರೆ, ನಿಲ್ಲಿಸಿದರೆ ನಾವು ನಿಂತೀವಿ ಅಂತ ಅರ್ಥ. ಈ ರೀತಿ ಕರ್ತೃತ್ವದ ಬಗ್ಗೆ ಚರ್ಚೆ ಮಾಡುವಾಗ ನಮಗೆ ಹಿರಿಯರು ಕೊಟ್ಟ ಉದಾಹರಣೆಯನ್ನು ಅನುಸಂಧಾನ ಮಾಡಬೇಕು. ಹೊರತು ನಮಗೆ ಒಂದು ಸ್ವತಂತ್ರ ಕರ್ತೃತ್ವ ಕೊಟ್ಬಿಟ್ಟಿದ್ದಾನೆ ಅಂತ ತಿಳಿಬಾರದು. ಈ ಕರ್ತೃತ್ವವೇ ನಮಗೆ ಪುಣ್ಯ ಹಾಗೂ ಪಾಪಗಳಿಗೆ ಬಾಧ್ಯಸ್ಥರನ್ನಾಗಿ ಮಾಡಲಿಕ್ಕೆ ಕಾರಣ ಆಯಿತು. ಎಲ್ಲವನ್ನೂ ಪರಮಾತ್ಮನೇ ಮಾಡ್ತಾನೆ ಅನ್ನೋ ಸಿದ್ಧಾಂತ ಸಮಾಜದಲ್ಲಿ ಮಿಸ್ಗೈಡ್ ಮಾಡಲಿಕ್ಕೆ ಶುರು ಮಾಡಿದೆ ಬಹಳ ಜನರಿಗೆ. ಸರಿಯಾಗಿ ಪ್ರಮಾಣಗಳನ್ನು ಯುಕ್ತಿಯುಕ್ತವಾಗಿ ಚರ್ಚೆ ಮಾಡದೇ ಇದ್ದುದ್ರದ್ದು ಪ್ರಭಾವ ಇದೆಲ್ಲ. ನಾವು ಏನಾಗಿದೆ ಅಂತಂತ ಹೀಗೆ ನಮ್ಮದು ಸ್ಥಿತಿ ಏನಾಗಿದೆ ಅಂದರೆ, ನಾವೇನಿದ್ದೇವೋ ಹಂಗೆ ದೇವರಿದ್ದಾನೇನೋ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಇದಕ್ಕಿಂತ ದಡ್ಡತನ ಇನ್ನೊಂದಿಲ್ಲ. ಅಕ್ಷರಶಃ ಮಧ್ವಾಚಾರ್ಯ ಇದನ್ನು ಬಹಳ ಅಲ್ಲಗಡೋದು. ನೀವೇನಿದ್ದೀರಿ ದೇವರು ಹಂಗಿರ್ಬೇಕು ಅಂತ ಯೋಚಿಸ್ಬೇಡ್ರಿ. ದೇವರೇನಿದ್ದಾನೆ ಅಂತ ಯೋಚಿಸ್ತಾ ಬರಲಿಕ್ಕೆ ಒಂದು ಮಾಧ್ಯಮ ಇದೆ, ವೇದ, ಶಾಸ್ತ್ರ, ಪುರಾಣ. ಅವುಗಳನ್ನು ಬುದ್ಧಿಯಲ್ಲಿ ತುಂಬಿಕೊಂಡು ದೇವರು ಹೀಗಿದ್ದಾನೆ ಅಂತ ತಿಳ್ಕೊಂಡು ಆಮೇಲೆ ಸಮಾಜದೊಳಗೆ ಹೀಗೆ ಯಾಕೆ ಆಗ್ತಾ ಇದೆ, ವ್ಯವಹಾರ ಏನು ನಡೀತಾ ಇದೆ, ಇದನ್ನು ಯಾಕೆ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕಂತ. ನಮ್ದು ಹಾಗಲ್ಲ. ನಾವು ಹೀಗಿದ್ದೇವೆ ಅಂದಮೇಲೆ ಅವ ಹೀಗಿರಬೇಕು ಅಂತ ನಮ್ಮ ಚರ್ಚೆ. ಇದು ಯಾಕೆ ಬೇಕು ಹೇಳಿ? ಇದು ಬಹಳ ದೊಡ್ಡ ಸಮಸ್ಯೆ. ಇದು ಎಲ್ಲ ಚರ್ಚೆಗಳಲ್ಲೂ ಇದು ಸಮಸ್ಯೆ ತರೋದು ಈ ಕಾರಣಕ್ಕಾಗಿ. ಹಾಗಾಗಬಾರ್ದು ಅಂತಾರೆ. ಅದಕ್ಕೆ ಪದೇ ಪದೇ ಭಗವತ್ಪಾದರು ತಮ್ಮ ಗ್ರಂಥಗಳಲ್ಲಿ ಹೇಳೋದೇನು ಅಂದರೆ, ನೀವೆಲ್ಲರೂ ಪ್ರಶ್ನೋತ್ತರಗಳನ್ನು ದೇವರ ಬಗ್ಗೆ ಮಾಡೋದಾದರೆ, ದೇವರ ಬಗ್ಗೆ, ದೇವರ ವ್ಯಕ್ತಿತ್ವ, ಕರ್ತೃತ್ವ, ಅವನದೇ ಆದ ಕ್ರಿಯಾ, ಅವನದೇ ಆದಂತಹ ಅದ್ಭುತವಾದ ಸೃಷ್ಟಿ ಏನೇ ಚರ್ಚೆ ಮಾಡೋದಾದರೂ ಮೊದಲು ಆಗಮ ವೇದಗಳ ಸಹಾಯವನ್ನು ಪಡ್ಕೊಂಡು ಮಾಡಿ. ಬರೀ ತಲೆಹರಟೆ ಭಗವಂತನ ಬಗ್ಗೆ ಮಾಡಬೇಡಿ ಅಂತ ಮೂರ್ಖರಾಗಿರ್ತೀವಿ ನಾವು. ನಮಗೆ ಇನ್ಫಾರ್ಮೇಷನ್ಗಳೇ ಇಲ್ಲದೇನೆ ಯಾರು ಬೇಕಾದ್ರ ಬಗ್ಗೆ ಅಲಿಗೇಷನ್ ಮಾಡೋದು ಸುಲಭ. ಈ ಇನ್ಫಾರ್ಮೇಷನ್ ಇಟ್ಟು ಮಾಡ್ತೇವಲ್ಲ, ಅವ್ರ ಬಾಯಿ ಕಟ್ಟಲಿಕ್ಕೆ ಶುರು ಆಗ್ತದೆ. ಇವತ್ತು ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ಇರ್ಬೋದು, ದೇಶದ ಬಗ್ಗೆ ಇರ್ಬೋದು, ಅಥವಾ ಆಡಳಿತದ ವ್ಯವಸ್ಥೆಯ ಬಗ್ಗೆ ಇರ್ಬೋದು, ಮೇಲ್ಮನೆಯ ಬಗ್ಗೆ ಇರ್ಬೋದು, ಏನು ಇನ್ಫಾರ್ಮೇಷನ್ ಇಲ್ಲ. ಬಾಯಿ ಬಂದಾಗ ನಾವು ಮಾತನಾಡೋದು ಬಹಳ ಸುಲಭ. ಯಾವಾಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ತೇವೆ, ಈ ಸಿಸ್ಟಮ್ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ, ಆವಾಗ ಅಲಿಗೇಷನ್ ಮಾಡೋದಿದೆ ಅಲ್ಲ, ಆವಾಗ ಸರಿ ಆಗ್ತದೆ. ಅದು ಸರಿ ಹೋಗಲ್ಲ. ಆವಾಗ ಗೊತ್ತಾಗ್ತದೆ, ಇದನ್ನು ನಾನು ಅಲಿಗೇಷನ್ ಮಾಡೋದಾಗಿಲ್ಲ ಅಂತ ಗೊತ್ತಾಗ್ತದೆ. ಇಲ್ಲದೆ ಹೋದರೆ ಕೂಡಲೇ ನಮ್ಮದು ಬುದ್ಧಿ ಏನಾಗಿದೆ ಇವತ್ತು ಅಂತ ಸುಮ್ಮನೆ ಹೇಳ್ತೇವೆ. ನಾವಿಲ್ಲೇ ಯಾವುದೋ ಒಂದು ನಮ್ಮ ಮನೆಯಿಂದ ನಮ್ಮ ದೇವಸ್ಥಾನಕ್ಕೆ ಬರುವಾಗ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಗುಂಡಿ ಇದೆ. ಗುಂಡಿ ಬಿದ್ದಿದೆ, ರಸ್ತೆಯಲ್ಲಿ ಬಿದ್ದಿದೆ. ಮಳೆ ಜಾಸ್ತಿ ಆದದ್ದಕ್ಕೆ ನಮ್ಮ ಬುದ್ಧಿ ಹೆಂಗೆ ಹೋಗ್ತದೆ ಅಂದರೆ, ಅಲ್ಲೇ ಮೋದಿ ಫೋನ್ ಮಾಡಿ ಹೇಳು ಈ ಗುಂಡಿ ಮುಚ್ಚಿ. ಹಿಂಗಂದ್ರೆ ಏನಿದು? ಈ ನಿನ್ನ ಮನೆ ಎದುರುಗಡೆ ಬಿದ್ದಿರೋ ಗುಂಡಿ ಮುಚ್ಚಲಿಕ್ಕೆ ಯಾರು ಬರಬೇಕು?
ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಬರಬೇಕು ಅಂತ. ಇವನಿಗೇನು ಬುದ್ಧಿ ಇದೆ ಅಂತ ಹೇಳ್ಬೇಕಾ, ಅಥವಾ ಭಾರಿ ದೊಡ್ಡ ಪ್ರಶ್ನೆ ಕೇಳಿದ ಅಂತ ಅವನಿಗೆ ಗೌರವಿಸಬೇಕಾ? ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇಲ್ಲ, ಸಿಸ್ಟಮ್ ಏನಿದೆ ಅನ್ನೋದನ್ನು ತಿಳಿಲಿ ಪ್ರಯತ್ನ ಪಡ್ತಿಲ್ಲ. ಎಂಥ ನಾಚಿಕೇಡಿನ ಸಂಗತಿ ಅಂದರೆ ನಮ್ದಿವತ್ತು ವೇದ ಪುರಾಣ ಶಾಸ್ತ್ರಗಳು ಇನ್ಫಾರ್ಮೇಟಿವ್ ಆಗಿ ಭಗವಂತನ ಅದ್ಭುತ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಇಳಿತಾ ಇದೆ. ನಾವು ಅದರ ಹತ್ರ ಹೋಗ್ಲಿಕ್ಕೆ ತಯಾರಾಗ್ತಾ ಇಲ್ಲ. ಜೀವಕರ್ತೃ ಹೌದೋ ಅನ್ನೋದು ಚರ್ಚೆ ಮಾಡೋದು ಬಿಡ್ತಾ ಇದೆ. ಇದು ದೊಡ್ಡ ದುರಂತ. ಯಾವತ್ತೂ ಹಾಗಾಗಬಾರ್ದು. ನಮ್ಮ ಸ್ಥಿತಿ ಬುದ್ಧಿ ಕೊಟ್ಟಿದ್ದಾನೆ, ವಿಚಾರ ಮಂಥನ ಮಾಡುವ ಶಕ್ತಿ ಕೊಟ್ಟಿದ್ದಾನೆ, ಯುಕ್ತಿಯುಕ್ತವಾಗಿ ಯಾವುದನ್ನು ಸತ್ಯ ಅಂತ ಗ್ರಹಿಸುವ ಶಕ್ತಿ ಕೊಟ್ಟಿದ್ದಾನೆ ಎಂದಾಗ ಬ್ರಹ್ಮಮೀಮಾಂಸಾ ಶಾಸ್ತ್ರ, ವೇದ ಪುರಾಣ ಇತಿಹಾಸಗಳು ಕೊಡುವ ಉದಾಹರಣೆಗಳು, ಅಲ್ಲಿ ಕೊಟ್ಟ ಯುಕ್ತಿಗಳನ್ನು ಬುದ್ಧಿಗೆ ತಂದುಕೊಂಡು ಮನಸ್ಸಿನಲ್ಲಿ ಅನುಭವಿಸಬೇಕಂತೆ. ಜೀವನ ಕರ್ತೃ ಅಂದರೆ ಏನು ಅಂತ ನಾನು ಆಗಾಗ ಹೇಳ್ತಿರ್ತೇನೆ. ಪ್ರವಚನದಿಂದ ಜೀವಕರ್ತ ಅಂತ ಯಾರಾದರೂ ತಿಳ್ಕೊಂಡಿದ್ದಾನೆ ಅಂದರೆ ಅವನಂಥ ಮೂರ್ಖನಲ್ಲ. ಜೀವನ ಕರ್ತೃತ್ವ ಅನುಭವಿಸಬೇಕು. ದೇವರು ಕೊಟ್ಟ ಅಪೂರ್ವವಾದ ಸ್ವಭಾವ ಅಂದರೆ ಅದು ಜೀವನ ಕರ್ತೃತ್ವ. ಅದನ್ನು ನಮ್ಮ ನಿಮ್ಮ ಬಾಯಿ ಶಬ್ದಗಳಿಂದಲೋ ಲೋಕದಲ್ಲಿ ಹಾಕುವ ಯುಕ್ತಿಗಳಿಂದಲೋ ತಿಳಿಯೋದಲ್ಲ, ಅನುಭವಿಸಿದಾಗ ಸ್ಪಷ್ಟ ಗೊತ್ತಾಗ್ತದೆ. ಅದಕ್ಕೆ ಭೀಮಸೇನ ದೇವರು ಜೀವನ ಕರ್ತೃತ್ವದ ವಿಷಯದಲ್ಲಿ ಮೊದಲು ಕೊಟ್ಟದ್ದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣವನ್ನು ಕೊಟ್ಟು ಧರ್ಮರಾಜ ಎಲ್ಲದಕ್ಕೂ ಕರ್ತ ದೇವರೇ ದೇವರೇ ಅಂತ ಮಾತನಾಡ್ತಾ ಇದ್ದೀಯ ಅಣ್ಣ, ನಾನು ಹೇಳ್ತೇನೆ ಜೀವನೇ ಕರ್ತ, ಜೀವನೇ ಕರ್ತ. ಯಾಕೆ? ಪ್ರತ್ಯಕ್ಷ ಅನುಭವ. ನಾನು ಇದನ್ನು ಮಾಡ್ತಿದ್ದೇನೆ ಅಂತ ಒಂದು ಕ್ರಿಯಾಪ್ರತಿ ಸ್ವಾತಂತ್ರ್ಯದ ಅನುಭವ ಇಲ್ಲವೇ ಅಂತ ಶುರು ಮಾಡಿದ್ದಾರೆ ವಾದ. ಗೊತ್ತಿತ್ತೋ ಇಲ್ಲ ಭೀಮಸೇನ ದೇವರಿಗೆ ಶಾಸ್ತ್ರವನ್ನು ಮೊದಲು ಕೊಡ್ಬೋದು ಅಂತ. ಹಾಗಾಗಿ ಮನುಷ್ಯನಿಗೆ ಕರ್ತೃತ್ವದ ಬಗ್ಗೆ ಯಾವತ್ತಿದ್ರೂ ಕೂಡ ಸ್ವತಂತ್ರವಾಗಿ ಅನುಭವಿಸುವಂತಹ ಪರಿಧಿಯನ್ನು ಕೊಟ್ಟಿದೆ. ಯಾವ ಅಂಶ ಅಲ್ಲಿ ಸುಳ್ಳು ಅಂತ ನಿಮಗೆ ಅನ್ನಿಸ್ತದೆ ಅದನ್ನು ತೆಗೆದುಹಾಕಿದರೆ ಸಾಕು. ಶಾಸ್ತ್ರಕ್ಕೆ ವಿರುದ್ಧ ಅನ್ನಿಸ್ತದೆ ಅದನ್ನು ತೆಗೆದುಹಾಕಿದರೆ ಸಾಕು. ಯಾವ ಅಂಶ ಸುಳ್ಳು? ಹಾಗಾದರೆ ಜೀವಕರ್ತ ಅನ್ನೋದು ಸುಳ್ಳಲ್ಲ, ಜೀವ ಒಬ್ಬನೇ ಕರ್ತ ಅನ್ನೋದು ಸುಳ್ಳಂತ. ಇದನ್ನು ನಮಗೆ ಶಾಸ್ತ್ರಗಳಲ್ಲಿ ಬೇರೆ ಶಬ್ದದಿಂದ ಹೇಳ್ತು. ಸ್ವಾತಂತ್ರ್ಯದ ಆರೋಪ ಕರ್ತೃತ್ವದ ಮೇಲೆ ಸುಳ್ಳು. ಕರ್ತೃತ್ವ ಸುಳ್ಳಲ್ಲ, ಸ್ವಾತಂತ್ರ್ಯದ ಆರೋಪ ಸುಳ್ಳು ಅಂತ ಮಾಡಿದ್ರು ಹಿರಿಯರು. ಸ್ವಾತಂತ್ರ್ಯದ ಆರೋಪ ಮಾಡಿಕೊಳ್ಬೇಕು, ಅದು ತಪ್ಪಾಯ್ತು. ಸ್ವಾತಂತ್ರ್ಯದ ಆರೋಪ ಅಂದ್ರೆ ಅರ್ಥ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ಭಗವಂತ. ಹಾಗಾಗಿ ಸೃಷ್ಟಿ ಕರ್ತೃತ್ವ ದೇವರಲ್ಲಿ ಹೇಗಿದೆ, ಸೃಷ್ಟಿ ಕರ್ತೃತ್ವದ ಸ್ವಾತಂತ್ರ್ಯವೂ ಪರಮಾತ್ಮನಲ್ಲಿದೆ. ಅವನಲ್ಲಿ ಆರೋಪ ಮಾಡಿದ್ದಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಕರ್ತೃತ್ವ ಮಾತ್ರ ಇದೆ, ಕರ್ತೃತ್ವದ ಹಿಂದೆ ಸ್ವಾತಂತ್ರ್ಯ ನಮಗೆ ಇಲ್ಲ. ಇದನ್ನು ಚೆನ್ನಾಗಿ ಅನುಸಂಧಾನ ಮಾಡಿಸ್ತಾರೆ. ಇದೊಂದು ಅಪೂರ್ವವಾದ ಪ್ರಮೇಯ. ಹಾಗಾಗಿ ನಮ್ಮೊಳಗಿದ್ದು ಭಗವಂತ ಮಾಡ್ತಾನೆ, ಅದು ಸರಿ, ಮಾಡಿಸ್ತಾನೆ, ಅದು ಸರಿ, ಮಾಡ್ತೇವೆ, ಅದು ಸರಿ. ನಾನೊಬ್ಬನೇ ಮಾಡ್ತೇನೆ ಅನ್ನೋದಿದೆ ಅಲ್ಲ, ಅದು ಮಾತ್ರ ತಪ್ಪು ಅಂತ ಜಗತ್ತಿಗೆ ಒಂದು ಅಪೂರ್ವವಾದ ಪ್ರಮೇಯವನ್ನು ಸಮರ್ಥಿಸಿಕೊಡ್ತಾರೆ. ಇದನ್ನು ನಾವು ನೋಡಿಕೊಳ್ಬೇಕು. ಇದು ನಿನ್ನೆ ಪ್ರಶ್ನೆ ಒಬ್ಬರು ಮಾಡಿದ್ದರಿಂದ ಅನುಸಂಧಾನಕ್ಕೆ ತರಿಸಿದ್ದಷ್ಟೇ. ಹೀಗೆ ತಾರತಮ್ಯ, ಜೀವನ ಕರ್ತೃತ್ವದ ವಿಷಯ, ಇವೆಲ್ಲ ಭಗವತ್ಪಾದರೆ ನಮಗೆ ವ್ಯಾಖ್ಯಾನ ಮಾಡಿಕೊಟ್ಟ ಆ ಪ್ರಮೇಯ ವಿಷಯಗಳು ಅಂತ ತಿಳಿಬೇಕು. ಇನ್ನು ಭಗವಂತನ ದಾಸ್ಯ. ಕೆಲವರಿಗೇನು ಸಮಸ್ಯೆ ಅಂದರೆ ಈ ಭಗವಂತನ ದಾಸ್ಯವನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಡ್ಬೇಕು? ವೇದದಲ್ಲಿ ಒಂದು ಮಾತು ಬರ್ತದೆ, ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಶ್ಚ ಪುರುಷಃ. ಇದೊಂದು ವಾಕ್ಯ. ಅಮೃತತ್ವಸ್ಯ ಈಶಾನಃ. ನೋಡಿ, ಈ ವೇದವನ್ನು ಅನುಸಂಧಾನ ಮಾಡಬೇಕು. ಅಮೃತತ್ವಸ್ಯ ಈಶಾನಃ. ಅಮೃತ ಅಂದರೆ ಮುಕ್ತ ಜೀವವರ್ಗ ಅಂತ ಅರ್ಥ. ಮುಕ್ತ ವರ್ಗ. ಈಗಾಗಲೇ ಯಾರೆಲ್ಲ ಮುಕ್ತರಾಗಿದ್ದಾರೋ ಅವರನ್ನೂ ನಿಯಮನ ಮಾಡ್ತಾನಾದ್ದರಿಂದ ಮುಕ್ತಾನಾಂ ಪರಮಾಗತಿ. ಭಗವಂತ ಮುಕ್ತರನ್ನು ನಿಯಮನ ಮಾಡ್ತಾನೆ ತಿಳಿಲೇಬೇಕು.
ಮುಕ್ತ ನಿಯಾಮಕತೆ ಅನ್ನೋದು ಭಗವಂತನಲ್ಲಿರುವುದು ಅಪೂರ್ವವಾದ ಧರ್ಮ. ಅದಕ್ಕೆ ಅದನ್ನು ಮುಕ್ತೋಪಸೃಪ್ಯ ವ್ಯಪದೇಶಾತೋ ಅಂತ ಬ್ರಹ್ಮಸೂತ್ರದಲ್ಲಿ ಯುಕ್ತಿಯಾಗಿ ಕೊಡ್ತಾರೆ. ಅಮೃತಸ್ಯೈಷ ಸೇತು ಅಂತ ಉಪನಿಷತ್ತು ಹೇಳ್ತದೆ. ಈ ರಹಸ್ಯವನ್ನು ಅನುಸಂಧಾನ ಮಾಡಿಸುವಾಗ ಮುಕ್ತರಿಗೆ ನಿಯಾಮಕ ಅನ್ನೋದಷ್ಟೇ ಅಲ್ಲ, ಅನ್ನೇನ ಅತಿರೋಹತಿ, ಸಂಸ್ಕೃತದ ವೇದವಾಣಿ ಅನ್ನೇನ ಅತಿರೋಹತಿ, ಅನ್ನವನ್ನು ಮೀರಿ ಭಗವಂತನಿದ್ದಾನೆ ಅಂತ ಅರ್ಥ ಬರ್ತದೆ. ಅನ್ನ ಅಂದರೆ ನಾವು ದಿನ ಊಟ ಮಾಡೋ ಅನ್ನ ಅಲ್ಲ. ಅನ್ನ ಶಬ್ದಕ್ಕೆ ಈ ಯಾರು ಸಂಸಾರದಲ್ಲಿದ್ದಾರೆ ಜೀವರು, ಅವರಿಗೆ ವೇದದ ಭಾಷೆಯಲ್ಲಿ ಅನ್ನ ಅಂತ ಕರೀತಾರೆ. ಹಾಗಾಗಿ ಅನ್ನೇನ ಅತಿರೋಹತಿ ಅಂದರೆ ಸಂಸಾರದ ಜೀವರಾಶಿಗಳನ್ನೆಲ್ಲ ಭಗವಂತ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನಾದ್ರಿಂದ ಅವರನ್ನು ಮೀರಿದ್ದಾನೆ ಅಂತ ನೋಡಿ. ಎರಡು ನೆನಪಿರ್ತದೆ ಅಂದ್ಕೊಳ್ತೀವಿ. ಅನ್ನೇನ ಅತಿರೋಹತಿ ಅಮೃತತ್ವಸ್ಯ ಈಶಾನ, ಎರಡು ಪಾಯಿಂಟ್ ಹೇಳಿದ್ದಾರೆ ಈ ವೇದಗಳು. ಈ ಪಾಯಿಂಟನ್ನು ವಿವರಣೆ ಕೊಡ್ತಾ ಟೀಕಾಕೃಪಾದರು ಅನುಸಂಧಾನಕ್ಕೆ ತರಿಸ್ತಾರೆ ಒಂದು ಕಡೆ ಈ ವೇದದ ವ್ಯಾಖ್ಯಾನ ಮಾಡಿ. ಎಂಥ ಅದ್ಭುತ ವ್ಯಾಖ್ಯಾನ! ನಾವೆಲ್ಲ ಸರ್ಕಸ್ಸಿನ ಹುಲಿ ಇದ್ದ ಹಾಗೆ. ಸರ್ಕಸ್ ಇರ್ತದೆ, ಸರ್ಕಸ್ ಅಲ್ಲಿ ಹುಲಿ ಸಾಕಿರ್ತಾರೆ. ಸರ್ಕಸ್ಸಿನ ಹುಲಿ ಅಂದರೆ ಏನದರ ಅರ್ಥ? ಯಾವಾಗ ಪ್ರದರ್ಶನಕ್ಕೆ ಕರೀತಾನೆ, ಯಾವಾಗ ಬಾಗಿಲು ತೆಗಿತಾನ ಆ ಬಿಲದ್ದು, ತಕ್ಷಣಕ್ಕೆ ಆ ಬಾಗಿಲು ತೆಗೆದು ಕೂಡಲೇ ಹುಲಿ ಹೊರಗೆ ಬರ್ತದೆ. ಕೈಯಲ್ಲಿ ಒಂದು ಚಾವಟಿ ಇಟ್ಕೊಂಡಿರ್ತಾನೆ, ಒಂದು ಟೇಬಲ್ ಮೇಲೆ ಕೂಡ್ತಾನೆ. ಕೂಡಲೇ ಆ ಹುಲಿ ತನ್ನ ಎರಡೂ ಕಾಲು ಎತ್ತಿ ಆ ಟೇಬಲ್ ಮೇಲೆ ಬಂದು ನಿಂತ್ಬೋದು. ಮತ್ತೆ ಮತ್ತೊಂದು ಹುಲಿಗೆ ಹಾಗೆ ಮಾಡ್ತಾರೆ. ಆಮೇಲೆ ಆ ಬಾಗಿಲು ತೆಗೆದವನು ಇದ್ದಕ್ಕಿದ್ದಾಗೆ ಹೋಗಿ ಸ್ವಲ್ಪ ಹೊತ್ತು ಪ್ರದರ್ಶನ ಎಲ್ಲ ಆದಮೇಲೆ ಪುನಃ ಬಾಗಿಲ ಹತ್ರ ಹೋಗಿ ಒಂದು ಹೀಗೆ ಚಾವಟಿ ಏಟು ಹಾಕಿದ ಅಂದರೆ ಹುಲಿಗಳೆಲ್ಲ ಎಲ್ಲಿ ಹೋಗ್ತಾರೆ, ಪಿಲ್ಲದೊಳಗೆ ಹೋಗ್ಬಿಡ್ತಾರೆ, ಮತ್ತೆ ಎಲ್ಲಿ ಹೀಗಾಗ್ತದೆ. ಇದು ಒಂದು ಉದಾಹರಣೆ. ನಮ್ಮದೆಲ್ಲ ಅಷ್ಟೇ ಅಂತ ಹೇಳ್ತಾರೆ. ನಾವು ಮುಕ್ತರಾಗೋದು ಅಂದ್ರೆ ಏನು? ನಾವೆಲ್ಲರೂ ಸಂಸಾರದಲ್ಲಿದ್ದೇವೆ ಅಂದರೆ ಅರ್ಥ ಏನು? ಸಂಸಾರದಲ್ಲಿದ್ದೇವೆ ಅಂದರೆ ಸರ್ಕಸ್ಸಿನ ಹುಲಿ ಆದಾಗೆ ಬಿಲದೊಳಗಿದ್ದೇವೆ ಅಂತ ಅರ್ಥ. ಮುಕ್ತರಾದ್ವಿ ಅಂದರೆ ಪ್ರದರ್ಶನಕ್ಕೆ ಬಂದಿದ್ದೇವೆ ಅಷ್ಟೇ ಅಂತ ಅರ್ಥ. ಹೊರತು ಭಗವಂತನ ಆಧೀನ್ಯವನ್ನು ತಪ್ಪಿಸ್ಕೊಳ್ತೇವೆ ಅಂತ ಇಲ್ಲ ಅಂತ ಇದನ್ನು ವೇದ ಜಗತ್ತಿಗೆ ಹೇಳಬೇಕಾಗಿದೆ. ಯಾವತ್ತೂ ದೇವರ ಅಧೀನತೆಯನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಅಧೀನತೆ ತಪ್ಪಿಸ್ಕೊಳ್ಳಿಕ್ಕಿಲ್ಲ ಅಂದ್ಕೊಳ್ಳೋದೇ ದೇವರ ದಾಸ್ಯ ನಮಗೆ ಹೋಗ್ತದೆ ಅಂತಂದರೆ ಹೋಗೋದಿಲ್ಲ ಅನ್ನೋದು ಎಂದಿದ್ರೂ ದಾಸ್ಯ ಇರೋದೇ. ಭಗವಂತನ ದಾಸ್ಯವನ್ನು ಮೀರಿ ನಡೀಲಿಕ್ಕೆ ಸಾಧ್ಯ. ಸರ್ಕಸ್ನೊಳಗೆ ಹುಲಿಗಳನ್ನೆಲ್ಲ ಪಳಗಿಸಿರ್ತಾರೆ. ಎಷ್ಟು ಪಳಗಿಸಿರ್ತಾರೆ ಅಂದರೆ ಅವನು ಬಾಗಿಲು ತೆಗೆದು ಚಾವಟಿ ಏಟು ಹಾಕಿದ ಕೂಡಲೇ ಏನು ಮಾಡದೆ ಇದ್ದಾಗ ಬಂದು ಅನ್ಬೋದು. ಒಂದು ವೇಳೆ ಭಗವಂತನ ದಾಸ್ಯ ನಮಗೆಲ್ಲ ಹೋಗಿಬಿಟ್ರೆ, ಅವನ ಅಧೀನತೆ ಹೋಗಿಬಿಟ್ರೆ, ಮುಕ್ತರನ್ನಾಗಿ ಮಾಡಿದ ಕೂಡಲೇ ಮೊದಲು ನಾವು ಯಾರ ತಲೆ ಮೇಲೆ ಹಾರ್ತಿದ್ವಿ? ಇಷ್ಟು ದಿವಸ ನನ್ನನ್ನು ಸಂಸಾರದೊಳಗೆ ಇಟ್ಟಿದ್ದೆಲ್ಲ ನಿನ್ನ ಕೈ ನೋಡ್ಕೋತೀನಿ, ನಿನ್ನೊಂದು ಕೈ ನೋಡ್ಕೋತೀನಿ ಅಂತ ಅವನ ಮೇಲೆ ಹಾಕ್ತೀನಿ. ಹುಲಿಯನ್ನು ಪಳಗಿಸದೇನೆ ಬೋನ್ನೊಳಗಿದ್ದದ್ದು ಬಾಗಿಲ ತೆಗೆದ್ರೆ ಮೊದಲು ಯಾರ ಮೇಲೆ ಹಾಕ್ತದೆ? ಯಾರು ಬಾಗಿಲ ತೆಗೆದಿರ್ತಾನೋ ಅವನ ಮೇಲೆ ಹಾಕ್ತದೆ. ಭಗವಂತ ಪ್ರಜ್ಞಾವಂತ, ಪ್ರೇಕ್ಷಾವಾನ್ ಅಂತಾರೆ ಟೀಕಾಕೃಪ. ಅವನೊಬ್ಬ ಬುದ್ಧಿವಂತಪ್ಪ, ಅವನೇನು ಸಾಧಾರಣ ಅಂದ್ಕೊಳ್ಬೇಡ. ಎಂದೂ ತನ್ನ ಅಧೀನತೆಯನ್ನು ಯಾವತ್ತೂ ಕಡಿಮೆ ಮಾಡಿಕೊಳ್ಳದೇನೆ ನಮ್ಮನ್ನು ಸಂಸಾರದ ಬಿಲದೊಳಗಿಟ್ಟು ಬೋನ್ನಲ್ಲಿ ಹಾಕಿದ ಹುಲಿಯಂತೆ ಪಳಗಿಸಿ ಮುಂದೆ ನಿನ್ನನ್ನು ವೈಕುಂಠಕ್ಕೆ ಅಂತ ತಂದಾಗಲೂ ತನ್ನ ಅಧೀನದಲ್ಲೇ ಇಟ್ಟುಕೊಂಡು ನಿನ್ನ ಸುಖ ನಿನಗೆ ಅನುಭವ ಬರುವ ಹಾಗೆ ಮಾಡ್ತಾನೆ ಹೊರತು ದೇವರ ದಾಸ್ಯವನ್ನು ಮಾತ್ರ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನೋಡಿ, ಅಮೃತತ್ವಸ್ಯ ಈಶಾನಃ ಯದನ್ನೇನಾತಿರೋಹತಿ. ಇಲ್ಲೊಂದು ಕೈಮುತ್ತಿನ ನ್ಯಾಯ ಹೇಳಿದೆ. ವೇದ ಅಂದ್ರೆ ಅದ್ಭುತ. ವೇದ ವ್ಯಾಖ್ಯಾನ ಮಾಡ್ತಾ ಇರಬೇಕು ಯಾವಾಗ. ಹಿಂದೆಲ್ಲ ವೇದಗಳನ್ನೇ ಪ್ರವಚನ ಮಾಡಿ ಸಮಾಜವನ್ನು ತಿದ್ದುತ್ತಿದ್ರಂತೆ ಹಿರಿಯರೆಲ್ಲ. ವೇದ ಪ್ರವಚನಾಚಾರ್ಯ ಅಂತ ಕರೀತಾರೆ ಅದಕ್ಕೇನೆ. ಆ ವೇದದಲ್ಲಿ ಕೈಮುತ್ತಿನ ನ್ಯಾಯ ಇದೆ.
ಅಮೃತತ್ವಸ್ಯ ಈಶಾನಃ, ಮುಕ್ತರಾದವರನ್ನೇ ತನ್ನ ಅಧೀನದಲ್ಲಿ ಇನ್ನೂ ಇಟ್ಟುಕೊಂಡಿದ್ದಾನೆ ಅಂದಮೇಲೆ ಸಂಸಾರದಲ್ಲಿದ್ದವರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿಲ್ವ? ಹೀಗೆ ಒಂದು. ಇದಕ್ಕಿಂತ ಸ್ವಾರಸ್ಯ ಅಂದರೆ ಸಂಸಾರದಲ್ಲಿದ್ದಾಗಲೇ ತನ್ನ ಅಧೀನದಲ್ಲಿದ್ದಾರೆ ಅಂದಮೇಲೆ ಕಿಮುತ ಮುಕ್ತರಾದ್ಮೇಲೆ ತನ್ನ ಅಧೀನದಲ್ಲಿ ಇಟ್ಕೊಂಡಿರಲ್ವೇ ಅಂತ ಕೇಳ್ತಾರಂತೆ. ಯಾಕೆ ಕೇಳ್ತಾರೆ ಅಂದರೆ, ಮುಕ್ತರಾದ್ಮೇಲೆ ತನ್ನ ಅಧೀನತೆ ಹೋಗಿಬಿಡ್ತದೆ ಅಂತಾಗಿದ್ರೆ ಮೊದಲು ನಾವೆಲ್ಲ ಅವನ ತಲೆ ಮೇಲೆ ಹಾರ್ತಿದ್ವಿ ಅನ್ನೋದು ಅವನಿಗೆ ಗೊತ್ತಿಲ್ವೇ? ಅದಕ್ಕೆ ಅವನು ಪ್ರೇಕ್ಷಾಪ ಅಂತ ಕರೀತಾರೆ. ಬುದ್ಧಿವಂತ ಯಾವತ್ತೂ ಹಾಗೆ ಮಾಡಲ್ಲಲ್ಲ. ಹೀಗೆ ವೇದದ ಮೂಲಕ ನಮಗೆ ಸಿದ್ಧವಾದ ಮತ್ತೊಂದು ಪ್ರಮೇಯ ಏನು ಅಂದರೆ, ಭಗವಂತನ ಅಧೀನತೆ ಅರ್ಥಾತ್ ದಾಸ್ಯ ಅನ್ನೋದು ನಮಗೆ ಸಂಸಾರದೊಳಗಿದ್ದಾಗ ಹೇಗಿರ್ತದೋ ನಾವು ನೀವುಗಳು ಮುಕ್ತರಾದ ಮೇಲೂ ಕೂಡ ಈ ದಾಸ್ಯ ನಮಗಿದ್ದೇ ಇದೆ. ಇದನ್ನು ತಪ್ಪಿಸ್ಕೊಳ್ಳಿಕ್ಕಿಲ್ಲ. ಇದನ್ನು ಮನಗಂಡೆ ಮಧ್ವಾಚಾರ್ಯರು ಸಮಾಜಕ್ಕೆ ಹೇಳಿದ್ರು, ಅವ ಈಶ, ನೀನು ಯಾವತ್ತಿದ್ರು ದಾಸ ಅಂತ ಹೇಳಿ. ಈ ಈಶ ದಾಸ್ಯ ಭಾವವನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವಿಮರ್ಶೆ ಮಾಡಿ ಹೇಳಿದ್ದದನ್ನು. ಯಾರು ಬುದ್ಧಿವಂತ ತಾನೇ ಪಳಗಿಸದೇ ಇರೋ ಹುಲ್ಲಿನ ಬೋನ್ನಲ್ಲಿದ್ದಾಗ ಹಾಗೆ ಬಾಗಿಲು ತೆಗೆದು ಹೊರಗೆ ಬಿಟ್ಟು ಮುಕ್ತರನ್ನು ಮಾಡ್ತಾರ್ರಿ? ಯಾವ ಬುದ್ಧಿವಂತ ಮಾಡ್ತಾರೆ? ದಡ್ಡ ಮಾಡಬೇಕಷ್ಟೆ. ಭಗವಂತನಂಥ ಬುದ್ಧಿವಂತ ನಮ್ಮನ್ನು ಸಂಸಾರದ ಬೋನ್ನಲ್ಲಿ ಹಾಕಿದ ಮೇಲೆ ಪಳಗಿಸಿ ಮುಕ್ತರನ್ನು ಮಾಡ್ತಾನೆ ಅಂತ ತಿಳ್ಕೋಬೇಕೇ ಹೊರತು ಹಾಗೆ ಮಾಡಲ್ಲ. ತನ್ನ ಅಧೀನತೆಯನ್ನು ಬಿಡಿಸ್ಕೊಳ್ಳೋದಿಲ್ಲ. ಇದು ದೇವರಿಗೂ ನಮಗೂ ಇರುವ ಈಶ ದಾಸ್ಯ ಭಾವದ ರಹಸ್ಯ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಪ್ರಮೇಯ. ಹೀಗೆ ದೇವರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದಾಗ ಇದೆಲ್ಲ ವಿಷಯಗಳನ್ನು ಮನದಟ್ಟು ಮಾಡ್ತಾ ಬರೆಸ್ತಾರೆ. ಇನ್ನು ಭಗವಂತನಲ್ಲಿ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮಾತ್ಸರ್ಯ ಇಲ್ಲ, ಯಾವ ದೋಷಗಳೂ ಇಲ್ಲ. ಯಾಕಿಲ್ಲ? ಇದೊಂದು ಪ್ರಮೇಯ. ದೇವರು ನಿರ್ದೋಷ. ಯಾಕಿಲ್ಲ? ವೇದ ಹೇಳ್ತದೆ ಇಲ್ಲ ಅನ್ನೋದು ಒಂದು ಸರಿದೆ. ಸ್ವಲ್ಪ ಯುಕ್ತಿಯಿಂದ ಚರ್ಚೆ ಮಾಡಿದ್ರು ಭಗವತ್ಪಾದ. ಯಾಕಿಲ್ಲ ಅಂದರೆ ಬಹಳ ಸುಲಭ ಹೇಳಿ. ಈ ದೋಷಗಳೆಲ್ಲ ಯಾರಲ್ಲಿದೆ? ಪ್ರಕೃತಿ ಸಂಬಂಧ ಇರುವವರಿಗಿದೆ. ಪ್ರಕೃತಿ ಸತ್ವ ರಜಸ್ತಮೋ ಗುಣಗಳಿಗೆ ಪ್ರಕೃತಿ ಅಂತ ಹೆಸರು. ಸತ್ವ ವಿಕಾರ, ರಜೋ ವಿಕಾರ, ತಮೋ ವಿಕಾರಗಳು ಯಾರಲ್ಲಿರ್ತದೆ ಅವರಲ್ಲೆಲ್ಲ ದೋಷ ಬರ್ತದೆ. ಹಾಗಾದರೆ ನಮ್ಮಲ್ಲಿ ದೋಷ ಬರ್ತಾ ಇರೋದಕ್ಕೆ ಕಾರಣ ಯಾವುದಾಯಿತು? ಪ್ರಕೃತಿ ಸಂಬಂಧ. ಆ ಭಗವಂತನಲ್ಲಿ ಈ ದೋಷಗಳು ಯಾಕಿಲ್ಲ? ಪ್ರಕೃತಿ ಸಂಬಂಧ ಇಲ್ಲ. ಹಾಗಾಗಿ ನಿರ್ದೋಷ. ಅದರ ಮೇಲೆ ಚರ್ಚೆ. ಪ್ರಕೃತಿ ಸಂಬಂಧ ನಮಗೆ ಮಾತ್ರ ಯಾಕೆ, ಭಗವಂತನಿಗೆ ಯಾಕಿಲ್ಲ? ಅದಕ್ಕೆ ಉಪನಿಷತ್ತು ಉತ್ತರ ಕೊಡ್ತು. ಅರೇ, ಪ್ರಕೃತಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದರಿಂದ ಅದರಿಂದ ಆಗುವ ವಿಕಾರಕ್ಕೆ ಅವ ಒಳಪಡಲಿಲ್ಲ. ನಾವೆಲ್ಲ ಪ್ರಕೃತಿಯನ್ನು ನಮ್ಮ ಅಧೀನದಲ್ಲಿ ಇಟ್ಕೊಂಡಿಲ್ಲಪ್ಪ, ಅದಕ್ಕೆ ನಮ್ಮ ವಿಕಾರ ಇದೆ, ದೋಷಗಳು ನಮ್ಮಲ್ಲಿ ಸೇರ್ಕೊಳ್ತಾವೆ ಅಂತ ಹೇಳಿ. ಎಷ್ಟು ಅಪೂರ್ವವಾದ ಉತ್ತರ ಇದು. ಅಪ್ರಾಕೃತ ವ್ಯವಸ್ಥೆ ಅನ್ನೋದನ್ನು ಯಾವ ದಾರ್ಶನಿಕರು ಹುಡುಕಲೇ ಇಲ್ಲ. ಇದೇ ದುರಂತ. ಅಪ್ರಾಕೃತ ಅನ್ನೋ ಕಾನ್ಸೆಪ್ಟನ್ನು ಮೊಟ್ಟ ಮೊದಲು ಸಮಾಜಕ್ಕೆ ಉಪನಿಷತ್ತಿನ ಮೂಲಕ ಯುಕ್ತಿಯುಕ್ತವಾಗಿ ಹೇಳಿಕೊಟ್ಟವರೇ ಮಧ್ವಾಚಾರ್ಯ. ಯಾರಿಗೂ ಅರ್ಥ ಆಗಲಿಲ್ಲ ಅದು ಏನಿದೆ ಈಗಂದರೆ ಅಂತ. ಎಲ್ಲರೂ ಟ್ರಾನ್ಸ್ಲೇಟ್ ಮಾಡಿದರೆ, ಆದರೆ ಮಧ್ವಾಚಾರ್ಯರು ಮಾತ್ರ ಅಪ್ರಾಕೃತ ಅನ್ನೋ ಒಂದು ಕಾನ್ಸೆಪ್ಟನ್ನು ಮೊಟ್ಟ ಮೊದಲು ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಉಪನಿಷತ್ತುಗಳಲ್ಲಿ. ಹೇಳಿದೆ ಇದು. ಈ ಅಭಿಪ್ರಾಯದಿಂದ ದೇವರನ್ನ ನಿರ್ದೋಷ ಅಂತ ನಾವು ಉಪಾಸನೆ ಮಾಡಬೇಕಾಯಿತು. ಅವರು ಹೇಳ್ತಾರೆ, ಸತ್, ಚಿತ್, ಆತ್ಮ, ಆನಂದ, ಈ 4 ಗುಣಗಳನ್ನು ಮಾತ್ರ ಯಾರು ಬಿಡಬಾರ್ದು. ಎಲ್ಲರೂ ಉಪಾಸನೆ ಮಾಡಬೇಕು ಭಗವಂತ. ಸತ್ ಅಂದರೆ ನಿರ್ದೋಷ ಅಂತ ಅರ್ಥ. ಈಗ ತಾನೇ ವಿವರಣೆ ಮಾಡಿದ್ದಾರೆ. ಚಿತ್ ಜ್ಞಾನ ಸ್ವರೂಪ ಅಂತ ಅರ್ಥ. ಆತ್ಮ ನಮ್ಮ ನಿಯಾಮಕ, ನನ್ನ ನಿಯಾಮಕ, ನನ್ನ ಒಳಗಿದ್ದು ನನ್ನನ್ನು ನಿಯಮನ ಮಾಡ್ತಾ ಇರುವವ. ಆನಂದ, ಆನಂದ ಸ್ವರೂಪ ಅಂತ ಅರ್ಥ. ಸತ್, ಚಿತ್, ಆತ್ಮ, ಆನಂದ.
ಸಚ್ಚಿತ್ ಆತ್ಮ ಆನಂದ ಜ್ಞೇಯೇತೈ ಸದಾಯುಕ್ತೈ. ಈ 4 ಗುಣಗಳನ್ನು ಎಲ್ಲರೂ ಅನುಸಂಧಾನ ಮಾಡ್ತಾ ಇರಬೇಕು ಅಂತ ಭಗವತ್ಪಾದರು ತರೆಕೊಡ್ತಾರೆ. ಅಪೂರ್ವವಾದ ಪ್ರಮೇಯ ಇದು. ಯಾವತ್ತೂ ಮರಿಬಾರ್ದು ಈ ಪ್ರಮೇಯವನ್ನು. ಮಲಗಿದಾಗ, ಎದ್ದಾಗ, ಕೂಡುವಾಗ, ಏಳುವಾಗ, ಊಟ ಮಾಡುವಾಗ ಈ 4 ಗುಣ ಯಾವಾಗಲೂ ನೆನಪಿರಬೇಕು. ಸತ್ ಚಿತ್ ಆತ್ಮ ಆನಂದ, ಸತ್ ಚಿತ್ ಆತ್ಮ ಆನಂದ. ಅದ್ಭುತವಾದ ಗುಣ. ಇದರ ಲಾಭ ಅನುಸಂಧಾನ ಮಾಡ್ತಾ ಮಾಡ್ತಾ ಬರ್ತದೆ, ಗೊತ್ತಾಗ್ತದೆ ನಮಗೆ ಅದರ ಪರಿಣಾಮ ಏನು ಅಂತ ಗೊತ್ತಾಗ್ತದೆ. ಅನಂತ ಗುಣ ಇರುವ ಭಗವಂತನನ್ನ ಅನಂತ ಗುಣಗಳಿಂದ ಉಪಾಸನೆ ಮಾಡುವ ಅರ್ಹತೆ ಬ್ರಹ್ಮದೇವರಿಗಿದೆ. ಬ್ರಹ್ಮ ಪದವಿಗೆ ಬರುವ ವಾಯುದೇವರಿಗಿದೆ. ಬ್ರಹ್ಮ ಪದವಿಗೆ ಯಾರೆಲ್ಲ ಬರ್ತಾರೋ ಅವರೆಲ್ಲ ಭಗವಂತನನ್ನು ಅನಂತ ಗುಣಗಳಿಂದ ಉಪಾಸನೆ ಮಾಡ್ತಾರೆ. ಮಾನುಷೋತ್ತಮರಿಗೆ 4 ಗುಣ ಮಾತ್ರ ಅಂತ ಅಲ್ಲಿ ವೇರಿಯೇಷನ್ ಅನ್ನು ವ್ಯವಸ್ಥೆ ಮಾಡಿ ಒಂದು ಅಪೂರ್ವ ಪ್ರಮೇಯವನ್ನು ಹೇಳ್ತಾರೆ. ನೋಡಿ, ಭಗವಂತನಲ್ಲಿ ಉಪಾಸನೆ ಮಾಡುವಾಗ ಬೇರೆ ಬೇರೆ ರೀತಿಯಾಗಿ ಹೇಳಬೇಕು. ಅಗದಿ ಕೊನೆಗೆ ಬಂದದ್ದೇನು ಅಂದರೆ 4 ಗುಣದ ಉಪಾಸನೆ. ಅಂದರೆ 4ರಿಂದ ಶುರು, ಮೇಲ್ಮೇಲೆ ಹೋದಾಗ ಹೆಚ್ಚೆಚ್ಚಾಗ್ತದೆ ಅನ್ನೋ ಪ್ರಮೇಯವನ್ನು ಮಹಾಭಾರತ ಪ್ರೇಮದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಹೀಗೆ ಸಾಧನೆ ಮಾಡಬೇಕು ಅಂತ ಹೊರಟ ಜೀವನಿಗೆ ಭಗವತ್ಪಾದರು ನಿರೂಪಿಸಿದಂತಹ ಪ್ರಮೇಯಗಳು. ಇನ್ನು ದೇವಲೋಕದ ಬಗ್ಗೆ ಇರುವ ಸ್ಪಷ್ಟೀಕರಣ. ಅಪ್ಸರ ಸ್ತ್ರೀಯರು ಯಾರು, ಹೇಗಿರ್ತಾರೆ, ಕಿಂಪುರುಷರು, ಕಿನ್ನರರು, ಗಂಧರ್ವರು ಅಂದರೆ ಅವರ ಸ್ಥಾನಗಳೇನು, ಇಂದ್ರಾದಿ ಲೋಕಗಳಲ್ಲಿ ಇಂದ್ರ, ಸೂರ್ಯ, ಅಗ್ನಿ, ಚಂದ್ರ, ವಾಯು ಈ ಎಲ್ಲ ದೇವತೆಗಳು ನಮ್ಮ ದೇಹದೊಳಗೆ ಮಾಡುವ ಕೆಲಸಗಳೇನು, ಹೊರಗಿನಿಂದ ಮಾಡೋ ಕೆಲಸ ಏನು, ಒಳಗಿನಿಂದ ಮಾಡುವ ಕೆಲಸಗಳೇನು, ನಾವು ಅವರನ್ನು ಹೇಗೆ ಗೌರವಿಸಬೇಕು, ನಮಗೂ ಅವ್ರಿಗೂ ಇರುವ ಸಂಬಂಧ ಏನು, ಇವುಗಳೆಲ್ಲ ಪ್ರಮೇಯಗಳನ್ನು ಪ್ರಮಾಣಬದ್ಧ ಉಪನಿಷತ್ ಮೂಲಕವಾಗಿ, ಉಪನಿಷತ್ ಭಾಷ್ಯದ ಮೂಲಕ ನಮಗೆ ಮಧ್ವಾಚಾರ್ಯ ತಿಳಿಸಿಕೊಡ್ತಾರೆ. ಎಲ್ಲೂ ಸಂಶಯ ಪಡಲಿಕ್ಕೆ ಅವಕಾಶನೇ ಇಲ್ಲ. ಕಣ್ಣಿಗೆ ಯಾರು, ಕಿವಿಗಳಿಗೆ ಯಾರು, ನಾಲಿಗೆಗೆ ಯಾರು, ಎಲ್ಲ ಉಪನಿಷತ್ ಭಾಷ್ಯದಲ್ಲಿ ಹೇಳಿರುವ ಪ್ರಮೇಯ. ಆದರೆ ಏನು ಮಾಡೋಣ, ಇವತ್ತಂತೂ ಆ ವಿಷಯಗಳೆಲ್ಲ ಮಾರ್ಕೆಟಿಂಗ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಭಾಳ ಜನ. ಯಾವ ವಿಷಯಗಳು ಸಮಾಜಕ್ಕೆ ಮೋಕ್ಷ ಬೇಕು ಅಂತ ಬಯಸುವ ಜೀವನಿಗೆ ಪ್ರಮೇಯ ರೂಪವಾಗಿದೆಯೋ ಅದು ವ್ಯಾಪಾರೀಕರಣ ಮಾಡ್ತಾರೆ. ಅದಲ್ಲ ಮಧ್ವ ಸಿದ್ಧಾಂತ, ಅದು ವ್ಯಾಪಾರಕ್ಕಿರೋದಲ್ಲ. ಹಾಗೆ ಮಧ್ವಾಚಾರ್ಯ ತೋರಿಸಿದ ಮತ್ತೊಂದು ಪ್ರಮೇಯ ಅಂದರೆ ಭಗವಂತನ ಅನಂತ ರೂಪಗಳಲ್ಲಿರುವ ಅಭೇದ. ಪೃಥಕ್ ಪೃಥಕ್ಕಾಗಿ ನಿಮಗೆ ಕಂಡರೂ ದೇವರ ರೂಪಗಳಲ್ಲಿ ಮಾತ್ರ ಭೇದ ಇಲ್ಲ ಅನ್ನೋ ವಿಷಯವನ್ನು ಮಧ್ವಾಚಾರ್ಯ ತೆಗೆದು ತೋರಿಸಿದೆ. ನನ್ನೊಳಗಿರುವ ರೂಪ, ಅಲ್ಲಿರುವ ರೂಪ, ನಿಮ್ಮೊಳಗಿರುವ ರೂಪ, ಮೇಲ್ನೋಟಕ್ಕೆ ನಿಮಗೆ ಭೇದ ವ್ಯವಹಾರಕ್ಕೆ ಆಸ್ಪದವಾಗಬಹುದು. ಆದರೆ ಒಳಗಿರುವ ಭಗವಂತ ಮಾತ್ರ ರೂಪದಿಂದ, ಗುಣದಿಂದ, ಕ್ರಿಯೆಯಿಂದ ಅತ್ಯಂತ ಅಭಿನ್ನನಾಗಿದ್ದಾನೆ ಅನ್ನೋ ಅಂಶವನ್ನು ಸಮಾಜಕ್ಕೆ ತೋರಿಸಿಕೊಡ್ಬೋದು. ಏವಂ ಧರ್ಮಾನ್ ಪೃಥಕ್ ಪಶ್ಯ ನಾನೇವಾನುವಿಧಾವತಿ ಅಂತ ಪ್ರಮಾಣವನ್ನು ಉದಾಹರಿಸಿ ಭಗವದ್ ರೂಪಗಳಲ್ಲಿ ಭೇದ ಇಲ್ಲ. ರಾಮರೂಪ, ಕೃಷ್ಣರೂಪ, ನರಸಿಂಹರೂಪ ಎಲ್ಲ ರೂಪಗಳಲ್ಲಿಯೂ ಬಲ ಇದೆ, ಪೂರ್ಣ ಬಲ ಇದೆ. ಎಲ್ಲ ರೂಪಗಳಲ್ಲಿಯೂ ಜ್ಞಾನ ಇದೆ, ಪೂರ್ಣ ಜ್ಞಾನ ಇದೆ. ಏನು ಪ್ರಮಾಣ? ನೇಹನ ನಾಸ್ತಿ ಕಿಂಚನ ಒಂದು, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್. ನೋಡಿ, ಇದೆಲ್ಲ ಅವತಾರ ರೂಪಗಳು ಪೂರ್ಣ, ಮೂಲ ರೂಪವೂ ಪೂರ್ಣ, ಮೂಲದಿಂದ ಅವತಾರವೂ ಪೂರ್ಣ ಅನ್ನೋ ಅಂಶವನ್ನು ಸ್ಪಷ್ಟಪಡಿಸಲಿಕ್ಕಿರುವ ಪ್ರಮಾಣಗಳಿವೆ. ಇದು ಮಧ್ವಾಚಾರ್ಯ ಕೊಟ್ಟ ಪ್ರಮೇಯಗಳಲ್ಲಿ ಅತ್ಯಂತ ಅದ್ಭುತವಾದ ಮತ್ತೊಂದು ವಿಷಯ. ಹೀಗೆ ಮೋಕ್ಷದಲ್ಲಿ ತಾರತಮ್ಯ, ಸಂಸಾರದಲ್ಲಿ ತಾರತಮ್ಯ, ಸಾಧನದಲ್ಲಿ ತಾರತಮ್ಯ, ಫಲದಲ್ಲಿ ತಾರತಮ್ಯ. ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಫಲವನ್ನು ಭಗವಂತ ನೀಡುತ್ತಾನೆ. ಜೀವರಿಗಿರುವ ಸ್ವಭಾವದೊಳಗೆ ಅವನ ದಾಸ್ಯ, ಅದನ್ನು ಬೇರ್ಪಡಿಸಲಿಕ್ಕಿಲ್ಲ. ಮುಕ್ತಿಗೆ ಹೋದರೂ ದೇವರ ದಾಸರಾಗಿರ್ತೇವೆ. ಈ ಪ್ರಮೇಯ. ಭಗವಂತ ಎಲ್ಲಿದ್ದರೂ ಈಶ, ಅವನೇ ಸರ್ವೋತ್ತಮ, ಅವನೇ ನಮಗೆಲ್ಲ ರೀತಿಯಿಂದಲೂ ಕರ್ಮದ ಫಲ ನೀಡುವವ, ಪುಣ್ಯ ಹಾಗೂ ಪಾಪಗಳನ್ನು ವ್ಯವಸ್ಥೆಯನ್ನು ಮಾಡುವವ, ದೇವತೆಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವ, ತನ್ನೆಲ್ಲ ರೂಪಗಳಲ್ಲಿ ಅಭೇದವನ್ನು ಹೊಂದಿರುವವ, ಎಲ್ಲೆಡೆ ವ್ಯಾಪಿಸಿದವ,
ನಮ್ಮೆಲ್ಲರ ಅಂತರ್ಯಾಮಿಯಾಗಿ ಬಿಂಬವೂ ಆದವ. ಈ ಪ್ರಮೇಯಗಳೆಲ್ಲ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ನಾವು ತಿಳಿಯುವಂತಹದ್ದು. ಈ 3 ದಿನಗಳಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ಪರಮ ಪೂಜ್ಯ ಶ್ರೀಪಾದಗಳವರ ಚಾತುರ್ಮಾಸದಲ್ಲಿ ಒಂದು ಸುಯೋಗ ಪ್ರವಚನ ಮಾಡಿ ಪ್ರಮೇಯ ವಿಷಯಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಒಂದು ಸುಯೋಗ. ಭೀಮನಕಟ್ಟೆಯ ಮಠಾಧೀಶರು ಹೋದ ಬಾರಿ ಚಾತುರ್ಮಾಸ್ಯ ಕುಳಿತಾಗಲೂ ಪ್ರವಚನಕ್ಕೆ ಅಂತ ಕರೆಸಿದ್ರು. ಈ ಬಾರಿಯೂ ಕೂಡ ಚಾತುರ್ಮಾಸದಲ್ಲಿ ಪ್ರವಚನಕ್ಕೆ ಅಂತ ನನ್ನನ್ನು ಕರೆಸಿದ್ದಾರೆ. ಅವರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಭೀಮಸೇತು ಮುನಿವೃಂದ ಮಠ ಇದು ಪಾಂಡವರ ಕಾಲದ ಮಠ. ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಪಾಂಡವರ ಕಾಲದ ಮಠ ಅಂದರೆ ಅದು ಎಷ್ಟು ಹಳೆಯದಾಯಿತು ಅಂತ ನಿಮಗೆ ಈಗಾಗಲೇ ತಿಳಿದಿರ್ತದೆ. ಒಂದು ಮಾತು ಮಧ್ವ ವಿಜಯದಲ್ಲಿ ಬರ್ತದೆ. ಅಚ್ಯುತ ಪ್ರಜ್ಞರು ಅರ್ಥಾತ್ ಅಚ್ಯುತ ಪ್ರೇಕ್ಷರು ಅಂದರೆ ಮಧ್ವಾಚಾರ್ಯರ ಗುರುಗಳು. ಅವರ ಮನಸ್ಸು ಪರಿಶುದ್ಧವಾಗುವಂತೆ ಆದದ್ದು ಯಾಕೆ? ಮಧ್ವಾಚಾರ್ಯರಂತಹ ಸತ್ಯಲೋಕದ ಅಧಿಪತಿ ವಾಯುದೇವರಂಥವರನ್ನು ಶಿಷ್ಯರನ್ನಾಗಿ ಪಡೆಯುವ ಅಂಶ, ಆ ಒಂದು ಸುಯೋಗ ಅವರಿಗೆ ಬಂದದ್ದು ಹೇಗೆ? ಏನೋ ಒಂದು ಜನ್ಮಾಂತರದ ಸುಕೃತ ಇರಬೇಕಲ್ಲ ಅಂತ ಹುಡುಕಿದ್ರೆ ಒಂದು ಮಾತು ಹೇಳ್ತಾರೆ, ಬಹಳ ಅಪೂರ್ವವಾದ ಮಾತು. ಹಿಂದೆ ಪಾಂಡವರ ಮನೆಯಲ್ಲಿ ಪಾಂಡವರಿಗೆಲ್ಲ ಭಾರತೀ ದೇವಿ ದ್ರೌಪದಿನೇ ತನ್ನ ಕೈಯಿಂದ ಬಡಿಸ್ತಾ ಇದ್ದಂತೆ. ಮನೆಗೆ ಯಾರೇ ಬಂದರೂ, ಯತಿಗಳು ಬಂದರೂ ಸರಿ, ಅತಿಥಿಗಳು ಬಂದರೂ ಸರಿ, ಪಾಂಡವರಿಗಂತೂ ಸರಿನೇ ಸರಿ, ಸ್ವಯಂ ದ್ರೌಪದಿ ಬಡಿಸ್ತಾ ಇದ್ದಂತೆ. ಆ ದ್ರೌಪದಿ ಭಾರತೀ ದೇವಿ, ಅವಳು ಪರಿಶುದ್ಧಳು, ಯಾವತ್ತಿದ್ರು ಪರಶುಕ್ಲ ತ್ರಯರಲ್ಲಿ ಒಬ್ಬಳು. ಅವಳ ಕೈಯಿಂದ ಸಿದ್ಧಪಡಿಸಿ ಯಾರೆಲ್ಲ ಆ ಕಾಲದಲ್ಲಿ ಅವಳಿಂದ ಬಡಿಸ್ಕೊಂಡು ಊಟ ಮಾಡಿದ್ದಾರೋ ಆ ಅನ್ನದಿಂದ ಎಲ್ಲರ ಮನಸ್ಸು ಶುದ್ಧ ಆಗಿದೆ. ಅಷ್ಟು ಅದ್ಭುತವಾದ ಶಕ್ತಿ ಅವಳ ಕೈಯಲ್ಲಿದೆ. ಅವಳ ಹಿರಿಮೆ ಅಷ್ಟು ದೊಡ್ಡದಿದೆ, ಅದು ನಿಜನೇ. ಅಚ್ಯುತ ಪ್ರೇಕ್ಷರು ಕೂಡ ಹಿಂದಿನ ಜನ್ಮಗಳಲ್ಲಿ ಪಾಂಡವರ ಮನೆಯಲ್ಲಿ ದ್ರೌಪದಿ ಬಡಿಸಿದ ಅನ್ನವನ್ನು ಸ್ವೀಕರಿಸಿದ್ರಂತೆ. ಆ ಅನ್ನ ಸ್ವೀಕರಿಸಿದರ ಪ್ರಭಾವದಿಂದ ಮನಸ್ಸು ಪರಿಶುದ್ಧವಾಗಿತ್ತು. ಕಲಿಗಾಲದ ಪ್ರಭಾವಕ್ಕೆ ಸ್ವಲ್ಪ ಒಳಗಾಗಿತ್ತು, ಬಹಳ ಅಲ್ಲ, ಸ್ವಲ್ಪ ಒಳಗಾಗಿತ್ತು. ಮಧ್ವಾಚಾರ್ಯರು ಬಂದ ಮೇಲೆ ಅದನ್ನು ಸರಿಪಡಿಸಿಬಿಟ್ರಂತೆ. ಇದನ್ನು ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರು ದಾಖಲೆ ಮಾಡಿದ್ದಾರೆ. ಆದರೆ ಅವರು ಹಿಂದಿನ ಜನ್ಮದಲ್ಲಿ ಪಾಂಡವರ ಕಾಲಕ್ಕೆ ಅವರು ಏನು ಹೆಸರಿನವರಾಗಿದ್ರು ಅಂತ ನಮಗೆ ಗೊತ್ತಿಲ್ಲ ಅಂತೆ. ಆದರೆ ಈ ಸಂಗತಿಯನ್ನಂತೂ ದಾಖಲೆ ಮಾಡ್ತಾರೆ. ಅಂಥ ಅದ್ಭುತ ವ್ಯಕ್ತಿತ್ವ. ಅಂದರೆ ಆ ಪರಂಪರೆಯಲ್ಲಿ ಎಷ್ಟು ವಿಶೇಷತೆಗಳಿದೆ ಅನ್ನಕ್ಕೆ ಇದೊಂದು ಸೂಚನೆ ನಿಮಗೆ ಸಾಕು. ಸ್ವತಃ ಭೀಮಸೇನ ದೇವರೇ ಯಾವ ಸ್ಥಳದಲ್ಲಿ ಬಂದು ಅದ್ಭುತವಾದ ತಮ್ಮ ಬಲವನ್ನು ತೋರಿಸಿದ್ದಾರೆ ಅಂತ ಕಥೆ ಕೇಳ್ತೇವೆ. ಇನ್ನು ಭೀಮನ ಅನುಗ್ರಹ ಇದರ ಮೇಲೆ ಇದೆ ಅಂತ ಸ್ಪಷ್ಟ ಗೊತ್ತಾಗ್ತದೆ. ದುರ್ವಾಸ ಮಹರ್ಷಿಗಳು ಪೂಜೆ ಮಾಡಿದ ನೃಸಿಂಹದೇವರ ಸನ್ನಿಧಾನ ಈ ಮಠದ ಪರಂಪರೆಯಲ್ಲಿ ಕೈವಲ್ಯ ತೀರ್ಥರು ಎಂಥ ಮಹಾನುಭಾವರು. ಒಬ್ಬೊಬ್ಬ ವ್ಯಕ್ತಿಗಳು ದೈವಾನುಗ್ರಹವನ್ನು ಸಂಪಾದಿಸಿ ಬಹಳ ದೊಡ್ಡ ಸಾಧನೆ ಮಾಡಿ ಮುಂದಿನ ಸಾಧನೆ ಮಾಡುವವರಿಗೆಲ್ಲ ಸ್ಫೂರ್ತಿಯಾದಂತಹ ವ್ಯಕ್ತಿಗಳು. ಆ ಪರಂಪರೆಯೇ ಒಂದು ಅಪೂರ್ವವಾದ ಪರಂಪರೆ. ಆ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಈಗಾಗಲೇ ಹಿಂದೆ ನೀವು ಕೇಳಿದ್ದೀರಿ. ಮೊದಲನೇ ದಿವಸದ ಪ್ರವಚನ ವೃಂದಾವನಾಚಾರ್ಯರ ಸೇವೆಯನ್ನು ಮಾಡಿದ ತೀರ್ಥರ ವಿಶೇಷತೆ ಏನು, ಅವರ ಸಾಧನೆ ಎಷ್ಟು ಅದ್ಭುತ ಅಂತ ಕೇಳಿದ್ದೇವೆ. ಆ ಪರಂಪರೆ ನಮಗೆಲ್ಲ ಒಂದು ಸ್ಫೂರ್ತಿದಾಯಕವಾದ ಪರಂಪರೆ. ಸಾಧನದ ದಾರಿಯಲ್ಲಿ ಹೋಗುವವನಿಗೆ ಸಮಸ್ಯೆಗಳು ಬರುವುದು ಸಹಜ. ಅದನ್ನು ಬುದ್ಧಿವಂತಿಕೆಯಿಂದ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದು ಮಾಡಬಹುದು. ಅದು ಬಹಳ ಮಹತ್ವ. ಈ ಪರಂಪರೆಯಲ್ಲಿ ಬಂದವರೆಲ್ಲ ಅದನ್ನು ಮಾಡ್ತಾ ಬಂದಿದ್ದಾರೆ. ಅಂಥ ಪರಂಪರೆಯ ಪೀಠವನ್ನು ಅಲಂಕರಿಸಿದಂತಹ ನಮ್ಮ ಪರಮ ಪೂಜ್ಯ 1008 ಶ್ರೀ ಅಭ್ಯನೇಂದ್ರ ತೀರ್ಥ ಶ್ರೀಪಾದಗಳವರು 17ನೇ ಚಾತುರ್ಮಾಸ್ಯ
75ನೆಯ ಕೋದಂಡರಾಮದೇವ ದೇವಸ್ಥಾನದ ವಾರ್ಷಿಕೋತ್ಸವ. ಇದೆಲ್ಲ ಒಂದು ಅಪೂರ್ವವಾದ ಸುಯೋಗ. ಪೂಜ್ಯ ಶ್ರೀಪಾದಗಳವರ ಪೀಠದಲ್ಲಿ ಬಂದ ಮೇಲೆ ಮೊದಲೇ ಇದ್ದಂತಹ ಶಾಸನ ಎಲ್ಲರಿಗೆ ಪ್ರಚುರಪಡಿಸಿರಲಿಲ್ಲ. ಇವತ್ತು ಆ ಶಾಸನ, ಅದು ಜನಮೇಜಯ ಕಾಲದಲ್ಲೇ ಕೊಟ್ಟಂಥ ಶಾಸನ, ಅದಕ್ಕೆಷ್ಟು ಮಹತ್ವ ಇದೆ. ಅದನ್ನು ಫೋಟೋ ಕಾಪಿ ಮಾಡುವುದರ ಮೂಲಕ ಎಲ್ಲರಿಗೂ ಕೂಡ ಅದು ತಲುಪು ಹಾಗೆ ಮಾಡಿದ್ದಾರೆ. ಇದು ನಮ್ಮ ಶ್ರೀಪಾದಗಳವರ ಮತ್ತೊಂದು ಅದ್ಭುತವಾದ ಕಾರ್ಯ. ಅಷ್ಟು ಪ್ರಾಚೀನವಾದ ಶಾಸನ, ಅದು ಎಲ್ಲರನ್ನೂ ಮುಟ್ತಿರಲಿಲ್ಲ. ಮತ್ತು ಈ ಪರಂಪರೆಯಲ್ಲಿ ಬಂದ ಎಲ್ಲ ಯತಿಗಳ ಯಾರಾದ ಮೇಲೆ ಯಾರು, ಯಾರಾದ ಮೇಲೆ ಯಾರು, ಎಲ್ಲೆಲ್ಲಿ ವೃಂದಾವನಗಳಿದ್ದಾವೆ ಅವರವರದೇ ಆದ ಮಹತ್ವ ಏನು, ದೊಡ್ಡ ಕಾರ್ಯವನ್ನು ಪೂಜ್ಯ ಶ್ರೀಪಾದಗಳವರು ಮಾಡ್ತಾ ಇದ್ದಾರೆ. ಮೊದಲಿನ ಯತಿಗಳ ಎಲ್ಲರ ಸನ್ನಿಧಾನ ಇವರಲ್ಲಿ ಇದೆ. ಒಬ್ಬ ಯತಿಗಳು ಎಲ್ಲೇ ಚಾತುರ್ಮಾಸ್ಯ ಕೊಡ್ತಾರೆ ಅಂದರೂ ಆ ಊರಿನ ಇಷ್ಟು ಯೋಜನದ ದೂರ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಬಂದಿರುತ್ತದೆ. ಒಂದು ಶಾಲಿಗ್ರಾಮಕ್ಕೆ ಸನ್ನಿಧಾನ ಇದೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು ಚೇತನ ಪ್ರತಿಮೆ, ಅದರಲ್ಲಿಯೂ ಭಗವಂತನನ್ನು ದಿನನಿತ್ಯ, ಅದರಲ್ಲಿಯೂ ಮಧ್ವಾಚಾರ್ಯರು, ದುರ್ವಾಸರು, ಭೀಮಸೇನ ದೇವರು ಇಂಥವರೆಲ್ಲ ಪೂಜೆ ಮಾಡಿಟ್ಟಂತಹ ಪ್ರತಿಮೆಗಳನ್ನು ಆರಾಧಿಸ್ತಾ ಇದ್ದ ಚೇತನರಲ್ಲಿ ಎಷ್ಟು ಸನ್ನಿಧಾನ ಇರಬೇಕು. ಯಾವಾಗಲೂ ಹೇಳೋದಿದೆ ನಾ ಈ ಮಾತನ್ನು, ಗೃಹಸ್ಥಾನ ತಥಾ ಕೋಟ್ಯ ಯತಿರೇಕೋ ವಿಶಿಷ್ಯತೆ ಅಂತ. ಗೃಹಸ್ಥಾನ ತಥಾ ಕೋಟ್ಯ, ಕೋಟಿ ಗೃಹಸ್ಥರಿಗೆ ನಾವು ಮಾಡುವ ಉಪಚಾರ ಒಂದು ತೂಕ ಆದರೆ ಒಬ್ಬ ಯತಿಗಳಿಗೆ ನಾವು ಮಾಡುವ ಉಪಚಾರ ಒಂದು ತೂಕ. ಒಬ್ಬ ಯತಿಗಳಿಗೆ ಒಂದು ಸಾಮಾನ್ಯ ಲೆಕ್ಕ ಕೊಡ್ತದೆ. ಇದೊಂದು ಪ್ರಮಾಣ ವಚನ. ಬ್ರಹ್ಮಚಾರಿ ಸಹಸ್ರೇಣ, 1000 ಬ್ರಹ್ಮಚಾರಿಗಳ ಒಂದು ತೂಕವನ್ನು ಒಬ್ಬ ವಾನಪ್ರಸ್ಥ ಅಷ್ಟು ವಹಿಸ್ತಾನಂತೆ. ವಾನಪ್ರಸ್ಥ ಅಂದರೆ ವಾನಪ್ರಸ್ಥ ಆಶ್ರಮ ಸ್ವೀಕರಿಸಿದ ವ್ಯಕ್ತಿ 1000 ಬ್ರಹ್ಮಚಾರಿಗಳಿಗೆ ಉಪಚಾರ ಮಾಡೋದರಿಂದ ಬರುವ ಪುಣ್ಯವನ್ನು ಒಬ್ಬ ವಾನಪ್ರಸ್ಥ ಮಾಡಿದರೆ ಕೊಟ್ಬಿಡ್ತಾರೆ. ವಾನಪ್ರಸ್ಥಾಯುತೇನ ಚ, 10,000 ವಾನಪ್ರಸ್ಥರಿಗೆ ಉಪಚಾರ ಮಾಡೋದು ಒಂದೇ ಅಂತೆ, ಒಬ್ಬ ಸದ್ಗೃಹಸ್ಥರಿಗೆ ಉಪಚಾರ ಮಾಡೋದು ಒಂದೇ ಅಂತೆ. ನೋಡಿ, ಆಗ್ತೂಗ್ತದೆ. ಅದನ್ನು ವಾನಪ್ರಸ್ಥಾಯುತೇನ ಚ ಅಂತ ಹೇಳ್ತಾರೆ. ಕೋಟಿ ಗೃಹಸ್ಥರಿಗೆ ಮಾಡೋದು ಒಂದೇ ಅಂತೆ, ಒಬ್ಬ ಯತಿಗೆ ಮಾಡೋದು ಒಂದೇ ಅಂತ. ಅಂದರೆ ಒಬ್ಬ ಯತಿಗಳು ಕೋಟಿ ಗೃಹಸ್ಥರು. ಹೇಗೆ ವ್ಯವಸ್ಥೆಯನ್ನು ಹೇಳ್ತದೆ ಪುರಾಣ ವಾಕ್ಯ, ನೀವೇ ನೋಡೋದು. ಗೃಹಸ್ಥಾನ ತಥಾ ಕೋಟ್ಯ ಯತಿರೇಕೋ ವಿಶಿಷ್ಯತೆ ಅಂತ ಹೇಳ್ತಾರೆ. ಯತಿರ್ಯತ್ರ ಗೃಹೇ ಭುಕ್ತೆ ತತ್ರ ಭುಕ್ತೆ ಹರಿಸ್ಮಯ. ಯಾರ ಮನೆಯಲ್ಲಿ ಯತಿ ಭೋಜನವನ್ನು ಮಾಡ್ತಾನೆ, ಭಿಕ್ಷಾ ಸ್ವೀಕರಿಸ್ತಾನೆ, ಅಲ್ಲಿ ಸಾಕ್ಷಾತ್ ಶ್ರೀಹರಿನೇ ಭಿಕ್ಷಾ ಸ್ವೀಕರಿಸ್ತಾನೆ. ಯತಿರ್ಯತ್ರ ಗೃಹೇ ಭುಕ್ತೆ ತತ್ರ ಭುಕ್ತೆ ಹರಿಸ್ಮಯ. ಹರಿಯತ್ರ ಗೃಹೇ ಭುಕ್ತೆ, ಹರಿ ಯಾರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ದಾನೆ, ಊಟ ಮಾಡಿದ್ದಾನೆ, ನೈವೇದ್ಯ ಸ್ವೀಕರಿಸಿದ್ದಾನೆ, ತತ್ರ ಭುಕ್ತೆ ಜಗತ್ರಯ. 3 ಲೋಕಕ್ಕೆ ಭೋಜನ ಮಾಡಿಸಿದರೆ ಬರುವ ಪುಣ್ಯ ಭಗವಂತನಿಗೆ ಭೋಜನ ಮಾಡಿಸಿದ್ರೆ ಬರ್ತದೆ. ಭಗವಂತ ನಿವೇದನೆ ಮಾಡಬೇಕಾದ್ರೆ ಅಲ್ಲಿ ಯತಿ ನಿವೇದನೆ ಮಾಡಿರಬೇಕಾಗ್ತದೆ. ಹಾಗಾಗಿ ಯತಿಗಳಿಗಿರುವ ಸ್ಥಾನ ಇಷ್ಟು ದೊಡ್ಡದು ಅಂತ ನಮಗೆ ಪ್ರಮಾಣ ವಾಕ್ಯಗಳು ಸಾಕ್ತಾರೆ. ನಮ್ಮ ಭಾಗ್ಯ ಕೋಟೇಶ್ವರ ದೇವಸ್ಥಾನ, ಶಿವನ ಸನ್ನಿಧಾನ, ಅದೇ ಶಿವನೇ ದುರ್ವಾಸರು. ಆ ದುರ್ವಾಸರ ಪೂಜೆ ಮಾಡಿದ ನೃಸಿಂಹನೇ ಇವರ ಪರಂಪರೆಯಲ್ಲಿ ಪ್ರತಿಮೆಯಾಗಿದೆ. ಅದನ್ನು ಪೂಜೆ ಮಾಡುವಂಥ ಯತಿಗಳೇ ನಮ್ಮ ರಘುವರೇಂದ್ರ ತೀರ್ಥ ಶ್ರೀಪಾದಗಳು. ಹಾಗಾಗಿ ದುರ್ವಾಸರಿಂದ ಆರಂಭ ಮಾಡಿ ಸರಕಾರಿಗಳು ದುರ್ವಾಸರು ಅಂತ ನಮ್ಮ ಪರಂಪರೆಯ ಮೂಲ ಪುರುಷರು, ಅವರಿಂದ ಆರಂಭ ಮಾಡಿ ಎಲ್ಲ ಯತಿಗಳ ಸನ್ನಿಧಾನ ಪೂಜ್ಯ ಶ್ರೀಪಾದಗಳವರಲ್ಲಿ ಸನ್ನಿಹಿತವಾಗಿರುತ್ತದೆ. ಅವರೇ ಸ್ವತಃ ಇಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದಾರೆ ಅಂದರೆ ಇದು ನಮ್ಮ ಸುಯೋಗ. ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತ ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಮನುಷ್ಯರಿಗೆ ಜ್ಞಾನ ಕೊಡಬೇಕು ಅನ್ನೋ ತವಕ ಭಗವಂತನಿಗೆ ಬಹಳ ಇದೆ. ಜ್ಞಾನ ಅನ್ನೋದೊಂದು ಸಿಹಿ ತಿನಿಸು, ಸಿಹಿ ತಿಂಡಿ. ಅಮ್ಮ
ಮನೆಗಳಲ್ಲಿ ಮಕ್ಕಳು ಶಾಲೆಯಿಂದ ಬರುವಷ್ಟರಲ್ಲಿ ಮಾಡಿರ್ತಾಳೆ, ಮುಂದೆ ಕೆಲಸಕ್ಕೆ ಕೈ ಬಿಡಲ್ಲ ಇವು ಅಂತ. ಮಾಡಿಟ್ಟ ಸಿಹಿ ತಿನಿಸನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋ ಆಸೆನೇ ಅವಳಿಗೆ ಇರ್ತದೆ ಹೊರತು ತಾನು ತಿನ್ನಬೇಕು ಅಂತೇನಿರಲ್ಲ. ಹಾಗೆ ಜ್ಞಾನ ಸಿಹಿ ತಿನಿಸು. ತಾಯಿಯ ಸ್ಥಾನದಲ್ಲಿ ಭಗವಂತ ಇದ್ದಾರೆ. ಮಕ್ಕಳನ್ನು ನಾವೆಲ್ಲ ಮಕ್ಕಳು ಕೊಡೋ ಆಸೆ ಪಡ್ತಾ ಇರ್ತಾನಂತೆ. ಹ್ಯಾಗೆ ಕೊಡ್ತಾನೆ, ಯಾರ ಮೂಲಕವಾಗಿ ಕೊಡ್ತಾನೆ ಅಂದರೆ ಜ್ಞಾನಿ ಸದ್ಭಾವೇನ ಇವರನ್ನಂತಿ ತತ್ಪರಂ. ಭೂಮಿಯಲ್ಲಿ ಯತಿಗಳನ್ನು, ಜ್ಞಾನಿಗಳನ್ನು, ತಪಸ್ವಿಗಳನ್ನು ಕಳಿಸಿ ಕೊಡ್ತಾನಂತೆ. ಸಿಹಿ ತಿನಿಸನ್ನು ಅವರ ಹೃದಯದ ಡಬ್ಬಿಯಲ್ಲಿ ಮುಚ್ಚಿ ಕಳಿಸಿರ್ತಾರಂತೆ. ಮಕ್ಕಳು ಬರ್ತಾರಲ್ಲ ಹಸಿವೆಯಿಂದ, ಅವರಿಗೆಲ್ಲ ಈ ಸಿಹಿ ತಿನಿಸ್ಕೊಡು, ಜ್ಞಾನಿಗಳಾಗಲಿ ಅಂತ ಮಾಡ್ತಾರಂತೆ. ಹಾಗೆ ಪೂಜ್ಯ ಶ್ರೀಪಾದಗಳು ಮಹಾಭಾರತದ ಪ್ರವಚನ ಮಾಡ್ತಾ ಇದ್ದಾರಲ್ಲ, ಅವರು ತಮ್ಮ ಹೃದಯದಲ್ಲಿ ತುಂಬಿಕೊಂಡ ಜ್ಞಾನದ ಸಿಹಿ ತಿನಿಸುಗಳು, ಅದನ್ನು ನಮಗೆಲ್ಲ ಹಂಚಲಿಕ್ಕೆ ಭಗವಂತ ಚಾತುರ್ಮಾಸ್ಯ ಅನ್ನೋದನ್ನು ನಿಮಿತ್ತ ಮಾಡಿ ಪೂಜ್ಯ ಶ್ರೀಗಳನ್ನು ನಮಗಿಲ್ಲಿ ಕಳಿಸಿದ್ದಾನೆ ಅಂತ ನಾವು ಭಾವಿಸ್ತೇವೆ. ಮಹಾಭಾರತ ಅಂದರೆ ಸಾಮಾನ್ಯವೇ. ಚತುರ್ಪುವರ್ಥಿ 4 ಪುರುಷಾರ್ಥಗಳನ್ನು ಬಯಸುವ ನಮಗೆ ಹುಡುಕ್ತಾ ಸಮಯ ವ್ಯರ್ಥ ಮಾಡಬೇಡ್ರಿ, ಮಹಾಭಾರತ ತಗೊಂಡ್ರಿ ಸಾಕು ಅನ್ನೋದು ವೇದವ್ಯಾಸ. ಧರ್ಮ, ಅರ್ಥ, ಕಾಮ, ಮೋಕ್ಷ ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಏನು ಬೇಕು ಎಲ್ಲವನ್ನೂ ಮಹಾಭಾರತದಲ್ಲಿ ಇಟ್ಟಿದ್ದಾನೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್. ಇಲ್ಲಿ ಏನದ, ಎಲ್ಲೆಡೆ ಅದೇ ಅದ. ಎಲ್ಲೂ ಇಲ್ಲ, ಹಾಗಾದರೆ ಇಲ್ಲೂ ಇಲ್ಲ ಅಷ್ಟೇ. ಇಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಇದು ಮಹಾಭಾರತ. 4 ಪುರುಷಾರ್ಥಗಳನ್ನು ಸಮಾಜದ ಪ್ರತಿಯೊಬ್ಬ ಜನ, ಸ್ತ್ರೀಯರು, ಪುರುಷರು, ವಿಪ್ರ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲವೂ ಪಡೀಲಿ ಅನ್ನೋ ಏಕೈಕ ತವಕದಿಂದ ಕರುಣೆಯ ಖನಿಯಾದ ವೇದವ್ಯಾಸ ಸಮಾಜಕ್ಕೆ ಕೊಟ್ಟ ತನ್ನ ಹೃದಯವೇ ಮಹಾಭಾರತ, ಬೇರೆ ಇಲ್ಲ. ಅಂಥ ಮಹಾಭಾರತವನ್ನು ಅಲ್ಲಲ್ಲಿ ಬರುವ ಕಥಾನಕಗಳ ಸಂದೇಶಗಳ ಮೂಲಕವಾಗಿ ಜನಸಾಮಾನ್ಯರಿಗೆ ತಲುಪುವ ಭಾಷೆಯಲ್ಲಿ ಪೂಜ್ಯ ಶ್ರೀಪಾದಗಳವರು ನಿರರ್ಗಳವಾಗಿ ತಿಳಿಸ್ತಾ ಇರೋದು ಇದು ನಿಜವಾಗ್ಲೂ ಭಾಗ್ಯ ಅಂತ ನಾವು ಭಾವಿಸಬೇಕು. ಅಂಥ ಶ್ರೀಪಾದಗಳವರ ಸನ್ನಿಧಾನದಲ್ಲಿ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಇದೇ ರೀತಿ ಮೇಲಿಂದ ಮೇಲೆ ಕೋಟೇಶ್ವರದಲ್ಲಿ ಪ್ರಾಯ ಇವತ್ತು ಉಪಕ್ರಮ ಅಂತ ಭಾವಿಸ್ಬೋದು. ಮುಂದೆ ತಾಳಮದ್ದಳೆ, ಯಕ್ಷಗಾನ, ಅದರಂತೆ ಪೂಜ್ಯ ಶ್ರೀಪಾದಗಳವರಿಂದ ಪ್ರವಚನ, ಅದು ಕೂಡ ಆ್ಯಡ್ ಆಗಿ ಈ ಪ್ರಾಂತಗಳಲ್ಲೆಲ್ಲ ಮತ್ತಷ್ಟು ಧರ್ಮ, ಜ್ಞಾನ, ಜಾಗೃತಿ ಆಗುವಾಗ ಆಗಬೇಕು. ಅದಕ್ಕೆಲ್ಲ ನಾವು ಕೈ ಜೋಡಿಸ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ, ತಮಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ, ನನ್ನನ್ನು ಇಲ್ಲಿವರೆಗೂ ಬರಮಾಡಿಕೊಂಡು ಫೋನಿನ ಮೂಲಕವಾಗಿ ತಿಳಿಸಿದ್ದು ನಮ್ಮ ಹತ್ವಾರವರು, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ಚಾತುರ್ಮಾಸ್ಯದ ಸಮಿತಿ ಸದಸ್ಯರಿಗೆ, ದೇವಸ್ಥಾನದ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ, ಆನ್ಲೈನ್ ಆಫ್ಲೈನ್ ಮೂಲಕವಾಗಿ ಪ್ರವಚನವನ್ನು ಕೇಳಿದವರನ್ನು ಅಭಿನಂದಿಸಿ, ಅಸ್ಮತ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮತ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳ ನಮಸ್ತೆ.